ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ತೆ, ಗುಡ್ ಈವ್ನಿಂಗ್, ಶುಭ ಸಂಜೆ ಹೇಳ್ತಾ ಇವತ್ತಿನ ಕ್ಲಾಸ್ ಐತ್ರಿ, ರೀಸನಿಂಗ್ ಕ್ಲಾಸ್ ಇದೆ. ಪ್ರತಿಯೊಬ್ರು ಕೂಡ ಒಂದು ಪೆನ್ ಪ್ಲಸ್ ಒಂದು ನೋಟ್ಬುಕ್ ತಗೊಂಡ ಕ್ಲಾಸಿಗೆ ಜಾಯ್ನ್ ಆಗ್ರಿ. ಎಲ್ರಿಗೂ ಕೂಡ ನಿಮ್ದು ಸಿಟಿ ಯಾವುದು, ಯಾವ ಡೇಟಿಗೆ ಎಕ್ಸಾಮ್ ಇದೆ, ಯಾವ ಶಿಫ್ಟಿಗೆ ನಮ್ದು ಎಕ್ಸಾಮ್ ನಡೀತೈತಿ, SSC JDಗೆ ಸಂಬಂಧಪಟ್ಟಿರೋ ಅನ್ನೋದು ಮಾಹಿತಿ ಬಂದು ಮುಟ್ಟೈತ್ರಿ. ಅದೇ ರೀತಿ RPF ಕಾನ್ಸ್ಟೇಬಲ್ ಸಂಬಂಧಪಟ್ಟಿರೋ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅತಿ ಶೀಘ್ರದಲ್ಲಿ ನಿಮಗೂ ಕೂಡ ಒಂದು ಜಾರಿ ಮಾಡ್ತಾರ ನೋಟಿಸ್. ಓಕೆ, ಇವತ್ತಿನ ಕ್ಲಾಸ್ ಗಿಚ್ಚಿರತ್ತ. ಹಾಯ್ ಸರ್, ಗುಡ್ ಈವ್ನಿಂಗ್ ರೀ, ನಮಸ್ತೆ. ಓಕೆ, ಮಸ್ತ್ ಕ್ಲಾಸ್ ಐತ್ರಿ. ನೋಡ್ರಿ ಏನ್ ಕೊಟ್ಟಿದ್ದಾರೆ ಸರ್, ಕೊಟ್ಟಿರುವ ಸರಣಿಯನ್ನ ಪೂರ್ಣಗೊಳಿಸಿ. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ರೀ ಸರ್. ಓದ್ಲಾಕ್ ಮನಸ್ಸಾಗತ್ತಿಲ್ಲ ಸರ್, ಓದೋದು ಹೆಂಗೆ ಕಂಟಿನ್ಯೂ ಮಾಡಬೇಕು ಸರ್, ಹೆಂಗೆ ಸ್ಟಡಿ ಕಂಟಿನ್ಯೂ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ, ಪ್ರಾರಂಭನೇ ಗೊತ್ತಿಲ್ಲ ಸರ್. ನಮ್ದು ಏನು ಸರ್ ಮೈಂಡ್ ಒಳಗೆ ಏನು ಉಳಿತಾ ಇಲ್ಲ, ಏನಾದರೂ ಒಂದು ಮೋಟಿವೇಶನ್ ಹೇಳ್ರಿ ಅಂತ ನೀವು ಸುಮಾರು ಜನ ಕೇಳ್ತೀರಿ. ಈ ಒಂದು ಸನ್ನಿವೇಶದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, 12th ಫೇಲ್ ಅನ್ನೋದೊಂದು ಏನಾದರೂ ಫಿಲ್ಮ್ ನೋಡಿದ್ರಿ? ಯಾರಾದರೂ 12th ಫೇಲ್ ಫಿಲ್ಮ್ ಯಾರು ನೋಡಿದ್ರಿ ಹೇಳ್ರಿ, ನೋಡೋಣ, ಕಮೆಂಟ್ ಆಗ್ರಿ. ಸಹಜವಾಗಿ 12th ಫೇಲ್ ಕನ್ನಡದೊಳಗೆ ಐತಿ, ಹಿಂದಿ ಐತಿ, ಎಲ್ಲದ್ರೊಳಗೆ ಸ್ವಭಾಷೆ ಒಳಗೆ ಅದು ಕನ್ವರ್ಟ್ ಮಾಡಿದಾರ. 12th ಫೇಲ್ ಅನ್ನುವ ಫಿಲ್ಮ್ ಯಾರಾದರೂ ನೋಡಿದ್ರಿ? ಕಮೆಂಟ್ ಹಾಕ್ರಿ. ಸರ ನಾನು ನೋಡಿದ್ದೇನೆ ಸರ, ಇಲ್ಲ ಸರ. ಸೊ ಎಸ್ ಸರ್, ನೋಡಿದ್ದೇವೆ ಸರ್. ನೋಡಿದ್ದೀರಿ. ನಿಮ್ಮ ಅದು ನೋಡಿದ ಕೂಡಲೇ ಯಾವ ಥರ ಅನಿಸ್ತ? ನಾವು ಸ್ಟಡಿ ಮಾಡಬೇಕು, ಮಾಡೋದನ್ನೇ ಬಿಟ್ಟು ಬಿಡಬೇಕು, ಅದ್ರೊಳಗೆ ಎಲ್ಲ ರೀತಿಯೂ ತೋರಿಸಿದಾರೆ. ಒಂದು ಬಾಯ್ ಆ್ಯಂಡ್ ಗರ್ಲ್ನ ಪರಸ್ಪರ ಲವ್ ಮಾಡಿಬಿಟ್ಟು ಒಂದು ಸಕ್ಸಸ್ ಆಗಿದ್ದು ಗೊತ್ತೈತಿ. ಮನೆ ಪರಿಸ್ಥಿತಿ ನೋಡಿಬಿಟ್ಟು ಸ್ವಲ್ಪ ಓದ್ಲಿಕ್ಕೆ ಟ್ರೈ ಮಾಡಿದ್ದು ಗೊತ್ತೈತಿ. ಓದೋ ಮುಖಾಂತರ ಸ್ಟಡಿನೂ ಕಂಟಿನ್ಯೂ ಮಾಡೋದು, ಮನೆಗೆ ದುಡ್ಡು ಕಳಿಸ್ಬೇಕಪ್ಪ ಅಂದ್ರೆ ಏನಾದರೂ ಒಂದು ಕಾರ್ಯನ ಕೆಲಸ ಮಾಡಿಬಿಟ್ಟು ಕಂಟಿನ್ಯೂಸ್ ಮಾಡಿಬಿಟ್ಟು ಸ್ಟಡಿ ಮಾಡೋದು ಗೊತ್ತೈತಿ. ಪ್ಲಸ್ ಅದ್ರೊಳಗೆ ಫ್ರೆಂಡ್ಶಿಪ್ ಯಾವ ಥರ ಇರಬೇಕು, ಫ್ರೆಂಡ್ಶಿಪ್ ಅನ್ನೋರು ನಮಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ, ನಾವು ಹೆಂಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಕೂಡ ಆ ಫಿಲ್ಮ್ ಒಳಗೆ ತೋರಿಸ್ಕೊಟ್ಟಾರ. ಸರ್ ಅದ್ಯಾಕೆ ನೀವು ಹೇಳ್ತಿದ್ದೀರಿ ಅಂತ ನನಗೆ ಕೇಳ್ಬೋದು ನೀವು. ಇವಾಗ ನಿಮ್ಮ ಕ್ಲಾಸ್ ತೊಗೊಳಕ್ಕಿಂತ ಮುಂಚೆ ಈಗ ಅಡ್ವಾನ್ಸ್ ಆಗಿ ನಾವು ಒಂದು ಸ್ವಲ್ಪ ಟೈಮ್ ಅದನ್ನಕ್ಕೆ ಸ್ಪೆಷಲ್ ಆಗಿ ಕೊಟ್ಬಿಟ್ಟು ನಾನು ನೋಡಿದೆ. ಸೊ ಇವತ್ತ ನೋಡಿದ ಫಿಲ್ಮ್ ನಾನು ಹೆಚ್ಚು ನೋಡಂಗಿಲ್ಲ, ಏನೋ ಒಂದಿತ್ತು ಸ್ವಲ್ಪ ನೋಡಿದೆ. ನನಗೆ ಆ ಫಿಲ್ಮ್ದಿಂದ ತಿಳಿದಿರೋದು ಇಷ್ಟ ರೀ. ನೀವು ನಮಗೆ ಮೋಟಿವೇಶನ್ ಏನು ಹೇಳ್ರಿ ಅಂತ ಏನು ಹೇಳ್ತಿರಲ್ಲ, ನಾ ಇಲ್ಲಿ ಮೇಲಿಂದ ಏನು ಹೇಳ್ತೀನಿ, 12th ಫೇಲ್ ಆಗಿರುವ ಏನ್ರಿ ಅದೊಂದು ಫಿಲ್ಮ್ ನೋಡ್ಬಾ, ನಂತರ ನನಗೆ ಕೇಳು, ನಾನೇನು ಮೋಟಿವೇಶನ್ ಹೇಳಬೇಕು ಅಥವಾ ನೀವು ಫಿಲ್ಮ್ ನಿನಗೆ ಮೋಟಿವೇಶನ್ ಹೇಳುತ್ತೋ ಅನ್ನೋದನ್ನ ಹೇಳ್ತೇನೆ ನೋಡ್ರಿ. ನಾ ಹೇಳೋದು ಬರಬರೈತಿ ಭಾಳ ಅಂದ್ರೆ ಭಾಳ ರೀ. ಇನ್ನು ಮೇಲಿಂದ ನೀವು ಯಾರು RRB D ಗ್ರೂಪ್ ಅಪ್ಲಿಕೇಶನ್ ಹಾಕೊಂಡು ಇವಾಗೇನು ತಯಾರಿ ನಡೆಸ್ಬೇಕು ಅನ್ನಕತ್ತಿರಲ್ಲ, ಅನ್ನೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ಇವತ್ತು ಹಾಕಿ ಬಂದಿರಿ, ಇವತ್ತು ನೈಟ್ ಅದು ಪಿಕ್ಚರ್ ನೋಡ್ರಿ. ಇವತ್ತು ಅಪ್ಲಿಕೇಶನ್ ಹಾಕಿರಪ್ಪ ಅಂದ್ರೆ ನಾಳಿಂದ ಏನು ಇವತ್ತಿಂದ ಸ್ಟಡಿ ಮಾಡ್ಬೇಕಂತ ಐತಿರಲ್ಲ, ಅವತ್ತು ದಿನ ಅಂತ ಪ್ರತಿದಿನ ನೋಡಕ್ ಹೋಗ್ಬೇಡ್ರಿ. ಅವತ್ತೊಂದು ದಿನ ಸ್ಪಷ್ಟವಾಗಿ ಕುಂತ ಆರಾಮ್ಶಿಯಾಗಿ ನೀವು ನೋಡಿದ್ರಿ ಅಂದ್ರೆ ಮುಗಿದು ಹೋಯ್ತು. ನಾ ನಿಮಗೆ ಮೋಟಿವೇಶನ್ ಕೊಡೋದು ಬೇಡ, ಏನೂ ಬೇಡ, ನಿಮ್ಗೆ ಗೊತ್ತಾಗತ್ತ. ಅಷ್ಟು ಡೇಂಜರ್ ಪಿಕ್ಚರ್ ಐತಿ, ಮಸ್ತ್ ಐತಿ. ಕನ್ನಡದೊಳಗೆ ನೋಡ್ರಿ, ಇನ್ನೂ ನಿಮಗೆ ಅರ್ಥ ಆಗತ್ತ. ಓಕೆ, ನೋಡ್ರಿ ಇದ್ರೊಳಗೆ ಎಷ್ಟು ಲಾಜಿಕ್ ಐತೆ. ಅದ್ರೊಳಗೆ ಒಂದನ್ನು ಅನ್ಕೊಂಡಿರೋ ಹುಡುಗಿ ಸಿಗ್ತಾಳ, ತಂದೆ ತಾಯಿ ಆಸೆ ಆಗತ್ತ, ಫ್ರೆಂಡ್ಶಿಪ್ ಅನ್ನೋದು ಕೂಡ ಬೆಳಿತೈತಿ, ಒಂದು ಮರ್ಯಾದೆ ಐತಿ, ಒಂದು ರೆಸ್ಪೆಕ್ಟ್ ಅನ್ನೋದೈತಿ, ಎಲ್ಲಾನು ಕೂಡ ಸಿಗುತ್ತ. ಯಾವುದರಿಂದ? ಒಂದು ಗೋರ್ಮೆಂಟ್ ಜಾಬಿಂದ. ಹೌದಿಲ್ಲ? ಮಸ್ತ್ ಐತಿ. ಓಕೆ, ಅದೇ ನೋಡುವ. ಅದೇ ರೀತಿ ಈಗ ನಾವು ಕ್ಲಾಸ್ ಹತ್ರ ಬರೋಣ್ರಿ. ಏನು ನಡೆಸ್ತೈತಿ ಕ್ಲಾಸ್ ಅನ್ನೋದು ನನ್ನೊಳಗಿಂದ ಇತ್ತು ಅಂದ್ರೆ ಫಿಲ್ಮ್ ನೋಡ್ಕೊಂಡು ಇವಾಗ ಜಸ್ಟ್ ಬಂದಿದ್ದೆಲ್ಲ, ಅದ್ರ ತಕ್ಕಂಗೆ ನಾನು ನಿಮಗೆ ಸ್ವಲ್ಪ ಹೇಳಿದೆ. ಇವಾಗ ಸಮಾಧಾನ ಆಯಿತು. 12th ಫೇಲ್ ಫಿಲ್ಮ ಫ್ರೀ ಇದ್ದಾಗ ನೋಡ್ರಿ. RRB D ಗ್ರೂಪಿಗೆ ಅಪ್ಲಿಕೇಶನ್ ಅದಂತೂ ಖಡಾಖಂಡಿತವಾಗಿ ನೋಡ್ರಿ, ಆಮೇಲೆ ಗೆಟ್ ಆನ್ ಮಾಡಿರಿ. ಓಕೆ, ಕೊಟ್ಟಿರುವ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಹೇಳಿಬಿಟ್ಟು ಒಂದು ಟೈಟಲ್ ನೀಡಿದ್ದಾರೆ ಸರ್. 24, 6, 18, 9, 36, 9, 25 ಅಂತ ಕೊಟ್ಟಿದ್ದಾರೆ ಸರ್. ಆಪ್ಷನ್ ಒಳಗೂ 24, 12, 8, 7 ಅನ್ನೋದು ಐತಿ. ನೀವು ಯಾವುದನ್ನ ಕೊಡ್ತೀರಿ ಸರ್? ಸರ್ ಡೈಲಿ ನನ್ನ ಪ್ರಕಾರ ನನ್ನ ಈಗ ವಿಚಾರ ಏನು ಬಂತಪ್ಪ ಅಂದ್ರೆ, ಫಿಲ್ಮ್ ನೋಡ್ತಾ ಕ್ಲಾಸ ಬಿಟ್ಟು ಬಿಡ್ಲಿ ಅನ್ನುವಂಥ ಮೂಮೆಂಟ್ ಒಳಗೂ ಇದ್ದೆ ನಾನು. ನಿಜ ಹೇಳ್ಬೇಕಂದ್ರೆ ಈ ಕ್ಲಾಸ್ ಒಳಗೆ ನಿಮಗೆ ಇಲ್ಲ ನಾಳೆಯಿಂದ ಯಾವುದೇ ರೀತಿ ಕ್ಲಾಸ್ ಇರಂಗಿಲ್ಲ, ಏನಾದರೂ ಹೆಚ್ಚುವರಿ ನೋಟ್ಸ್ ಇದ್ರಪ್ಪ ನಿಮಗೆ ಖಂಡಿತವಾಗಿ ಮುಟ್ಟಿಸ್ತೀನಿ ಅನ್ನೋ ಮೂಮೆಂಟಿಗೆ ನಾ ನಿಂತಿದ್ದೆ. ಓಕೆ, ಅದಿರಲಿ ಸರ್. ಇಲ್ಲಿ 6 ಸಿಂಗಲ್ ಇದೆ ಸರ್, 9 ಇದೆ ಸರ್. ಇಲ್ಲಿ
ಇದು ಕೂಡ 9 ಐತ್ರಿ. ಇಲ್ಲಿ ನೋಡ್ರಿ 2 ಮತ್ತು 4 ಏನು ಮಾಡ್ತಾ ಇದಾರಪ್ಪ ಇಲ್ಲಿ ಸರ್, 2 + 4 ಮಾಡಿದ್ರೆ 6 ಅನ್ನೋದು ಐತ್ರಿ ಸರ್. ಇದೇ 6 ಇಲ್ಲಿ ಕೊಟ್ಟಿದ್ದಾನೆ ಸರ್. 1 + 8 ಮಾಡಿದ್ರೆ ಸರ್ 9 ಸರ್, 9 ಸಿಕ್ಕೈತ್ರಿ. ಅಂದ್ರೆ ಇದನ್ನ ಕುಡಿಸಿದಾನ, ಇದನ್ನ ಕುಡಿಸ್ರಿ. 3 3 3 2 6 6 7 8 9 ಹೌದಿಲ್ಲ. 3 + 6 ಮಾಡಿದ್ರೆ ಸರ್ 9 ಸಿಕ್ತು. ಇಲ್ಲಿ 9 ಐತಿ. ಆಮೇಲೆ ನಾವು ಇಲ್ಲಿ ವಿಚಾರ ಏನು ಮಾಡ್ತೀರಿ ಸರ್, 5 6 7 ಅಂದ್ರೆ ಸರ್ 5 + 2 ಮಾಡಿದ್ರೆ ನಮಗೆ ಏನು ಉತ್ತರ ಸಿಗುತ್ತೆ ಸರ್, 7 ಸಿಗುತ್ತೆ. ಹಾಗಾದ್ರೆ ಏನು ಸರ್, ಆಪ್ಷನ್ ನಂಬರ್ ಡಿ ಅನ್ನೋದು ಸಿಗಿಬಿಡ್ತಲ್ಲ. ಮುಗಿತು ಇಷ್ಟ. ವಿಚಾರ ಏನೈತಿ ಇದ್ರೊಳಗ, ಹಿಂಗೂ ವಿಚಾರ ಮಾಡ್ಬೋದು. ಸೊ ಇದನ್ನ ಮೈನಸ್ ಹೆಂಗ್ ಮಾಡೋದ್ರಿ, ಸಿಂಗಲ್ ಒಂದು ಬಿಟ್ ಒಂದು ದೊಡ್ಡದೈತಿ, ಒಂದು ಸಂದ ಐತಿ, ದೊಡ್ಡದೈತಿ ಸಣ್ಣ ದೊಡ್ಡದ, ಹೌದಾ. ದೊಡ್ಡದಾದ್ಮೇಲೆ ಸಣ್ಣ ಬರಬೇಕು. 8 ಆದ್ರೆ 7 ಸರ್ ಬರತ್ರಿ ಅನ್ನೋದು ಕೂಡ ನೀವು ಈ ತರ ಫೋಕಸ್ ಆದ್ರೂ ಮಾಡ್ಕೋಬಹುದಾ. ಮಾಡ್ತೀರಿ? ಸೂಪರ್ ಐತಿ ಫಿಲ್ಮ್, ಗಿಚ್ ಗಿಲಿಗಿಲಿ. ನೆಕ್ಸ್ಟ್ ಕ್ವಶನ್ ಹೋಗನ್ರಿ. ಏಕಿಲ್ಲ, ಆ ಫ್ರೆಂಡ್ಶಿಪ್ ಹಂಗೈತಿ, ಅಲ್ಲಿರೋ ಮಾತುಗಳು ಆ ಥರ ಗಿಚ್ ಗಿಚ್ ಗಿಲಿಗಿಲಿ ಮಸ್ತ್ ಐತಿ. ಓಕೆ, ಕೊಟ್ಟಿರುವ ಅಕ್ಷರ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಕೊಟ್ಟಾರ. ಹೇಳ್ರಿ ಇದ್ರೊಳಗೆ ಏನಿದೆ ಸರ್, ಮಸ್ತ್ ಐತಿ ನೋಡ್ರಿ. A Z ಇದೆ ಸರ್, G T ಇದೆ ಸರ್, M N ಇದೆ ಸರ್, ಡ್ಯಾಶ್ Y B ಇದೆ. ಇಲ್ಲೂ ಕೂಡ ಆಪ್ಷನ್ಸ್ ನೀಡಿದ್ದಾರೆ. ಟ್ರೈ ಮಾಡ್ರಿ ನೋಡೋಣ. ಸ್ವಲ್ಪ ಲಾಜಿಕ್ ಅನ್ನೋದು ಉಪಯೋಗ ಮಾಡ್ಬೇಕ್ರಿ ಇಲ್ಲಿ. ಗುಡ್, ವೆರಿ ಗುಡ್ ಸರ್. ಆಪ್ಷನ್ ನಂಬರ್ ಬಿ ಬರತ್ರಿ, ಸಿ ಬರುತ್ತಾ. ವೆರಿ ಗುಡ್, ಶಬಾಷ್. ನೋಡ್ರಿ ಬರೀಲಿ ಸರ್, ಎ ಅನ್ನೋದು 1 ಐತ್ರಿ ಸರ್, ಜಿ ಅನ್ನೋದು 7 ಐತ್ರಿ ಸರ್, ಎಂ ಅನ್ನೋದು 13 ಐತ್ರಿ ಸರ್, ವಾಯ್ ಅನ್ನೋದು 25 ಐತ್ರಿ ಸರ್. ಇಲ್ಲಿ ನೋಡ್ರಿ 1ರಿಂದ ನಾ ಏನ್ ಮಾಡ್ತೇನೆ ಸರ್, 7ಕ್ಕೆ ಹೋಗ್ಬೇಕಂದ್ರೆ +6 ಹಾಕ್ತೇನ್ರಿ ಸರ್. 7ರಿಂದ ಮತ್ತೆ +6 ಹಾಕಿದ್ರೆ 17 ಸಿಕ್ಕೈತ್ರಿ ನನಗೆ. ಇಲ್ಲಿ +6 ಇದೆ ಸರ್, +6 ಐತ್ರಿ. ನಾ ಏನ್ ಮಾಡೋಣ ಸರ್, ಈಗ 13 ಒಳಗೆ +6 ಹಾಕಿದ್ರೆ ಯಾವ್ದು ಬರುತ್ತ್ರಿ ಗುರುಗಳ? 13 ಕಾರನ್ನ ಹಾಕಿದ್ರೆ ನಮಗೆ ಏನು ಸಿಗುತ್ತೆ ಇಲ್ಲಿ 19 ಸಿಗುತ್ತೆ ಸರ್. ಎಷ್ಟು? 19 ಅನ್ನೋದು ಏನು ಬರುತ್ತೆ ಸರ್? ಎಸ್, ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್. ಮುಗಿದು ಹೋಯ್ತು ಒಂದು ವಿಚಾರ. ಹಾಗಾಗಿ 19ಕ್ಕೆ ಸರ್ ಮತ್ತೆ ನೀವು ಇಲ್ಲಿ ವಿಚಾರ ಮಾಡ್ಬೇಕು. ಮತ್ತೆ +6 ಹಾಕಿದ್ರೆ ಸರ್ 25 ಸಿಗುತ್ತಾ? 19ಕ್ಕೆ 6 ಹಾಕ್ರಿ. 19ಕ್ಕೆ 6 ಹಾಕಿದ್ರೆ ನಮಗೆ ಏನು ಉತ್ತರ ಸಿಗುತ್ತೆ ಸರ್? 25 ಸಿಗುತ್ತಾ? 25 ವಾಯ್ ಅನ್ನೋದು ಕೂಡ ಐತ್ರಿ ಸರ್. ಮುಗೀತು ಇಷ್ಟ. ಇಲ್ಲಿ ಆಪ್ಷನ್ ನಂಬರ್ ಏನು ಸರ್? ಆಪ್ಷನ್ ನಂಬರ್ ಸಿ ಅನ್ನೋದು ಸರಿಯಾದ ಉತ್ತರ ಐತ್ರಿ. ಸ್ವಲ್ಪ ವಿಚಾರ ಮಾಡ್ಬೇಕಷ್ಟೇ. ಓಕೆ, ಅರ್ಥ ಆಯ್ತ್ರಿ ಗುರುಗಳ? ಓಕೆ, ಈ ಪ್ರಶ್ನೆ ನೋಡ್ಕೊಂಬರ್ರಿ. ಭಾರಿ ಈಜಿ ಪ್ರಶ್ನೆ ಇದು ಕೂಡ. ಇಲ್ಲೂ ಕೂಡ ಒಂದು ಸರಣಿಯನ್ನ ಪೂರ್ಣಗೊಳಿಸುವಂತ ಇದು ಟೈಟಲ್ ಕೊಟ್ಟಿದ್ದಾನೆ. ಭಾರಿ ಈಜಿ ಪ್ರಶ್ನೆ ಸರ್. ಏನು ಕೊಟ್ಟಿದೆ ಸರ್? BF H ZD ಕೊಟ್ಟಿದ್ದಾನೆ, JNP ಕೊಟ್ಟಿದ್ದಾನೆ ಸರ್, ಮತ್ತೆ T ಕೊಟ್ಬಿಟ್ಟು ಇಲ್ಲೆರಡು ಪದಗಳು ನೀಡಿದಾನ. ಭಾರಿ ಈಜಿ, ಗಿಚ್ ಗಿಲಿಗಿಲಿ. ಹೆಂಗ್ ವಿಚಾರ ಮಾಡ್ತೀರಿ? ಆರಾಮ್ಸಾಗಿ ವಿಚಾರ ಮಾಡ್ರಿ. ಅವಸರವೇ ಅಪಾಯಕ್ಕೆ ಕಾರಣ ಅಂತಾರಲ್ಲ, ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ನೋಡ್ರಿ ಸರ್, ಇಲ್ಲಿ ನಾ ಏನಾಗ್ತೀನಿ, ಡೈರೆಕ್ಟ್ ನಿಮ್ಗೆ ABCD ಅಂದ್ರೆ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ನಾನು ಸರ್ 2 6 8 ಇದೆ. ಜಡ್ ಅಂದ್ರೆ ಸರ್ 26 4 6 ಇದೆ. ಜೆ ಅಂದ್ರೆ ಸರ್ 10 ಸರ್ 14 16 ಐತಿ. ಇದನ್ನಿಷ್ಟ ನಾನು ನೋಡ್ಕೊಂಬರೋಣ. ಅದು ಏನಾಗುತ್ತೋ ಮುಂದೆ ವಿಚಾರ ಮಾಡೋಣ್ರಿ. ಸರ್ ಇವಾಗ ಸರ್ 6ರಿಂದ 4 ನೋಡ್ರಿ, 2ರಿಂದ 6 ಹೋಗ್ತಾ ಇದೆಯಪ್ಪ ಸರ್. 2 ನಾ ಏನು ಸರ್ +4 ಹಾಕಿದೆ. ಆಮೇಲೆ 6ರಿಂದ ಸರ್ 8 ಹೋಗತ್ತಪ್ಪ ಅಂದ್ರೆ +2 ಹಾಕ್ತೀನಿ ರೀ. 2 + 4 6 ಐಸು, 6 + 2 8 ಐತ್ರಿ. ಇಲ್ಲಿ ಬರ್ರಿ, ಇವಾಗ ಇಲ್ಲಿಂದ ಇಲ್ಲಿ ಹೋಗ್ರಿ ಸರ್. 6 ಐತ್ರಿ. 6ಕ್ಕೆ ಸರ್ +4 ಹಾಕಿದ್ರೆ ಇಲ್ಲಿ 4 ಸಿಕ್ತು. ನಾವು 4 ಹೆಂಗೆ ಹೇಳ್ತೀರಿ ಸರ್? 6 ಆದ್ಮೇಲೆ ಕಂಟಿನ್ಯೂಸ್ ಮತ್ತು 26 ಆದ್ಮೇಲೆ 1 2 3 4 ಬರುತ್ತಾ, ನೆನಪಿರ್ಲಿ. ಜಡ್ ಆದ್ಮೇಲೆ A, ಹಂಗ 26 ಆದ್ಮೇಲೆ 1 ಬರುತ್ತಾ. ಇದು ABCD ಒಳಗೆ. ಓಕೆ ಸರ್, 4 ಇದೆ ಸರ್. 4 ನಾ ಏನು ಮಾಡ್ತೇನೆ ಸರ್? +2 ಹಾಕಿದ್ರೆ ನಮಗೆ 6 ಸಿಕ್ತು. ಆಮೇಲೆ 10 ಐತೆ ಸರ್. 10 4 ಹಾಕಿದ್ರೆ 14, +4 ಹಾಕಿದ್ರೆ 14, 14 ಸರ್ +2 ಹಾಕಿದ್ರೆ 16 ಸಿಕ್ತು. ಇವಾಗ T20 ಇತ್ತು ಸರ್. 20 ನಾ ಏನು ಮಾಡ್ತೇನೆ ಸರ್? ಸಿಂಪಲ್ ಆಗಿ
4 ಹಾಕ್ತೀನಿ ರೀ. ಇವಾಗ 4 ಹಾಕಿದ್ರೆ ನಮ್ದು ಯಾವ ಉತ್ತರ ಬರುತ್ತೆ ರೀ ಗುರುಗಳ? ಓಕೆ, T20 ಅನ್ನೋದು ಕೊಟ್ಟಿದಾರ. ಎಸ್, ಅಂದ್ರೆ 20ಕ್ಕೆ ಸರ್ 4 ಹಾಕಿದ್ರೆ ಸರ್ ನಮಗೆ ಇಲ್ಲಿ 24 ಸಿಗುತ್ತಾ. 24 ಅನ್ನೋದು ಸರ್ ಎಕ್ಸ್ ಐತ್ರಿ. ಫಸ್ಟ್ ಒನ್ ಎಕ್ಸ್ ಅಲ್ಲಿ ಐತ್ರಿ. ಆಪ್ಷನ್ ನಂಬರ್ ಬಿ ಸರ್ ರೈಟ್ ಆನ್ಸರ್. ಮುಗಿದು ಹೋಯ್ತು ನಮ್ಮ ಉತ್ತರ. 1 ಮಾರ್ 2 ತುಕಡ. ಇಲ್ಲ ಸಾರಿ, ಇಲ್ಲೂ ಎಕ್ಸ್ ಇದೆ ಅಲ್ಲ. ವೇಟ್ ಇದು ಕೂಡ ಇರ್ಬೋದು. ಆಪ್ಷನ್ ನಂಬರ್ ಎ ಮತ್ತು ಸಿ ಹೋಯ್ತು. ಅಂದ್ರೆ ಎಕ್ಸ್ ಇಲ್ಲೂ ಐತಿ, ಇಲ್ಲ ಐತ್ರಿ ಸರ್. ಮತ್ತೆ ನೆಕ್ಸ್ಟ್ ಏನು ಮಾಡ್ತೀರಿ ಸರ್? 24ಕ್ಕೆ ಸರ್ ಪ್ಲಸ್ ನಾವೇನು ಮಾಡೋಣ್ರಿ, ಇಲ್ಲಿ ಪ್ಲಸ್ 2 ಹಾಕಿದ್ರೆ 24, 25, 26. 26 ಅನ್ನೋದು ಜಡ್ ಬರ್ಬೇಕ್ರಪ್ಪ. ಇಲ್ಲಿ ಜಡ್ ಐತ್ರಿ, ಇದು ಹೋಯ್ತು ಸರ್. ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್ ಆಯಿತು. ಎಕ್ಸ್ ಮತ್ತು ಜಡ್, ಆಪ್ಷನ್ ನಂಬರ್ ಡಿ ಈಸ್ ರೈಟ್ ಆನ್ಸರ್. ಭಾರಿ ಈಜಿ ಪ್ರಶ್ನೆ ಐತಿ. ಇದನ್ನ ನೀವು ನೋಡ್ಕೋಬೇಕಪ್ಪ ಅಂದ್ರೆ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಅನ್ನೋದು ನಿಮಗೆ ಮಾಹಿತಿ ಗೊತ್ತಿರಬೇಕಾಗತ್ತ. ಗೊತ್ತು ಮಾಡ್ಕೋತೀರಿಪ್ಪ? ಏನಾಗಬೇಕ್ರಿ? ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಅನ್ನೋದು ನಿಮಗೆ ಮಾಹಿತಿ ಗೊತ್ತಿತ್ತಪ್ಪ ಅಂದ್ರೆ ಈ ಪ್ರಾಬ್ಲಮ್ ನೀವು ಆರಾಮ್ಸಾಗಿ ಸಾಲ್ವ್ ಮಾಡ್ತೀರಿ. ಓಕೆ, ಇವತ್ತು ನಾನು ಸ್ವಲ್ಪ ಧಾರವಾಡ ಹೋಗಿದ್ದೆ, ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಮಾಡಿದಾರ. ಸ್ಪೇಸೇ ಬಿಟ್ಟಿಲ್ಲ, ಲೆಕ್ಕಾಚಾರ ಮಾಡ್ಲಿಕ್ಕೆ ನಾನು ಸ್ಪೇಸ್ ಬಿಟ್ಟಿಲ್ಲ. ಇರಲಿ, ಹಿಂಗೆ ಕೊಟ್ಟಿರ್ಬೋದು. ಕೊಟ್ಟಿರೋ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಸ್ಥಾನದಲ್ಲಿ ಜಾಗದಲ್ಲಿ ಬರುವ ಉತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು 19 ಪ್ರಶ್ನಾರ್ಥಕ ಚಿಹ್ನೆ 29 ನೀಡಿದಾರ. ಸರ್ ನಾವು ಏನು ಮಾಡ್ಬೇಕ್ರಿ ಇವಾಗ? 5, 4, 3ರಿಂದ ಸರ್ 19 ಬಂದೈತ್ರಿ. 6, 5, 6, 7ರಿಂದ ಸರ್ 7 ಪ್ರಶ್ನಾರ್ಥಕ ಚಿಹ್ನೆ ಐತಿ. 4, 5, 6ರಿಂದ 29 ಬಂದೈತಿ ಸರ್. ಹೆಂಗೆ ಬರ್ಬೋದ್ರಿ? ಹೆಂಗೆ ಮಾಡಿದ್ರೆ ಬರುತ್ತಾ? ಸ್ವಲ್ಪ ವಿಚಾರ ಮಾಡಿರಿ. ವಿಚಾರ ಮಾಡಿಬಿಟ್ಟು ಕ್ಯಾಚ್ ಮಾಡಿರಿ. ಕ್ಯಾಚ್ ಮಾಡಿದರೆ ಏನು ಉತ್ತರ ಬರ್ತಿದೆ ಅನ್ನೋದು ಗೊತ್ತಾಗತ್ತಾ. ಓಕೆ, ಭಾರಿ ಈಜಿ ಪ್ರಶ್ನೆ ಇತ್ತು ನೋಡ್ರಿ ಸರ್. 5 3 ಎಷ್ಟಾಗತ್ತೆ ರೀ ಗುರುಗಳ? 5 3 ಸರ್ ನಮಗೆ ಸಿಗುತ್ತಾ 15 ಪ್ಲಸ್ 4 ಹಾಕಿದ್ರೆ ನಮ್ಗೆ ಉತ್ತರ ಸಿಕ್ತು ಸರ್ 19. 19 ನೀಡಿದಾರ. ಅದೇ ರೀತಿ ಇಲ್ಲಿ ಬರ್ತೀನಿ ರೀ ಇವಾಗ. ಇದನ್ನ ಮತ್ತು ಇದನ್ನ ಮಾಡೋಕ್ಕಿಂತ ಮುಂಚೆ ಇದನ್ನ ತಗೋರಿ. 6 4 ಸರ್. 6 4 ಎಷ್ಟಾಗತ್ತೆ ರೀ ಸರ್? 24 ಆಯ್ತು. ಇಲ್ಲಿ ಪ್ಲಸ್ 5 ಮಾಡ್ರಿ. ಈ ಪ್ಲಸ್ 4ನ್ನ ಇಲ್ಲಿ ತಗೊಂಡಿದ್ರಿ, ಇದೆ 5ನ್ನ ಇಲ್ಲಿ ತಗೋರಿ. ಉತ್ತರ ಏನು ಬರುತ್ತೆ ರೀ ಸರ್ ನಮ್ದು? 24 4 5 9 2 ಸರ್ 29 ಅನ್ನೋದು ಐತ್ರಿ. ಅದೇ ರೀತಿ ಇದೇನು ಹೇಳಕತ್ತೀರಿ ನೀವು? ಆಪ್ಷನ್ ನಂಬರ್ ಸಿ ಬರುತ್ತೆ ರೀ ಸರ್. ಎಸ್, 101% ಶೋರ್ ರೈಟ್ ಆನ್ಸರ್. ಸಿ 41 ಬರ್ತಿತ್ತು ಅನ್ನೋದು ಸರಿಯಾದ ಉತ್ತರ ಐತ್ರಿ. ಹೆಂಗ್ರಿ ಸರ ನೋಡ್ರಿ, 7 5 35 35ಕ್ಕೆ 6 ಹಾಕಿದ್ರೆ ಎಷ್ಟಾಗುತ್ತೆ ಸರ್? 41. ಆಪ್ಷನ್ ನಂಬರ್ ಸಿ ಈಸ್ ರೈಟ್ ಆನ್ಸರ್. ಅರ್ಥ ಐತ್ರಿ? ಗುಡ್, ವೆರಿ ಗುಡ್, ಶಬಾಷ್, ವೆರಿ ಗುಡ್. ಈಜಿ ಪ್ರಶ್ನೆ ಅಂತ ಇದು. ಸೊ ಏನಾಯ್ತಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ರೆ ಭಾಳ ಅಂದ್ರೆ ಭಾಳ ಈಜಿ ಇದೆ. ಬೇಸಿಕ್ ನನ್ನ ಪ್ರಕಾರ ಬೇಸಿಕ್ ಇದು. ಸಣ್ಣ ಹುಡುಗರಿಗೆ ಕೊಟ್ಟರು ಕೂಡ ಏನ್ ಬಿಡ್ರಿ ಸರ್ ಇಂಥ ಬೇಸಿಕ್ ಎಲ್ಲ ತೆಗೆದು ನಮ್ದು ಮರ್ಯಾದೆ ತೆಗಿಯತ್ತೀರಿ ನೀವು ಅನ್ಬೇಕು. ಆ ಥರ ಒಂದು ಪ್ರಶ್ನೆ ಐತಿದ. ಹೇಳ್ರಿ ನೋಡೋಣ. ವೆರಿ ಗುಡ್. ಸರ್ 13 ಬರತ್ತಿದ್ರಿ, 14 ಬರತ್ತಿದ್ರಿ. ವೆರಿ ಗುಡ್, ಶಬಾಷ್. ಆಪ್ಷನ್ ನಂಬರ್ ಎ ಸರ್ 16 ಬರತ್ತಿದ್ರಿ. ವೆರಿ ಗುಡ್. ನಾನು ನಿಮಗೆ ಬೇಸಿಕ್ ಆಗಿ ಹೇಳ್ಕೊಟ್ಟಿದ್ದೆ. ಈ ತರ ಬಂತಪ್ಪ ಅಂದ್ರೆ ಏನ್ ಮಾಡ್ರಿ, 1 + 2 ಮಾಡಿದ್ರೆ ಸರ್ ನಮಗೆ 3 ಸಿಗತ್ತ. ಇಂಥವೆಲ್ಲ ಅದಾವ ಸರ್ ಡೈಗ್ರಾಮ್. ಇಲ್ಲಿ 3 ಐತಿ ಸರ್, 3 ಇದೆ ಸರ್, 3 ಐತ್ರಿ. 3 3 3 2 3 ಎಷ್ಟಾಗತ್ತೆ ರೀ ಗುರುಗಳ? 3 ಸರ್ ನಮ್ಗೆ ಉತ್ತರ ಸಿಕ್ತು 9. 3 3 3 3 9 ಅನ್ನೋದು ಉತ್ತರ ಸಿಕ್ತು. 9 ಆದ್ಮೇಲೆ ನೋಡ್ರಿ ಸರ್ ಇಲ್ಲಿ 10 ಐತ್ರಿ ಸರ್, 11 ಐತಿ ಸರ್, 12 ಒಳಗೊಂದು 13 ಸಿಕ್ತ್ರಿ. ಆಮೇಲೆ ಇದು ಪೂರ್ತಿ ಇದಿಷ್ಟ ತಗೋರಿ. ಇದಿಷ್ಟ ತಗೊಂಡಾಗ ನಮಗೇನು ಸಿಗತ್ರಿ ಸರ್ ಇಲ್ಲಿ ನೋಡ್ರಿ 13 ಒಳಗೈತಿ ಸರ್. ಇದು ನಾವು 14 ತಗೋತೀನಿ. ಹಾಗಾದ್ರೆ 13 ಆಪ್ಷನ್ ನಂಬರ್ ಡಿ ಗೋಯಿಂದ ಆಗ್ಬಿಡ್ತಾ. ಹೋದ್ರಿ ನೀವು ದುಬೈಗೆ ಹೋದ್ರಿ. ಆಮೇಲೆ ಸರ್ 14 ಆದ್ಮೇಲೆ ಇದು ಪೂರ್ತಿ ಒಂದು ಡೈಗ್ರಾಮ್ ತಗೋರು. ಸೈಡಿಂಗ್ ಏನು ಇಟ್ಟಾನಲ್ಲ ಈ ಪೂರ್ತಿ ಒಂದು ಡೈಗ್ರಾಮ್ ನಾವು ತಗೊಂಡಾಗ ಸರ್ ಇದು 14 ಆದ್ಮೇಲೆ ಇದು ಬರತ್ರಿ ನಮ್ಗೆ 15 ಸಿಗುತ್ತಾ, ಅಂದ್ರೆ 14 ಕೂಡ ಹೋಯ್ತು. ಆಮೇಲೆ ಹೆಚ್ಚುವರಿ ಏನಾದ್ರು ಸಿಗುತ್ತಾ ಟ್ರೈ ಮಾಡ್ರಿ. ಅದು ಸಿಕ್ತೇತೋ ಬಿಡ್ತೇತೋ ನಮಗೆ ಗೊತ್ತಿಲ್ಲ, ಸ್ವಲ್ಪ ಟ್ರೈ ಮಾಡ್ಬೇಕಾ ಸರ್. ಇನ್ನೊಂದು ಹೇಳ್ತೇನೆ ನಿಮಗೆ ಸರ್, ಇದು ಸ್ಟ್ರೇಟ್ ಲೈನ್ ಇರ್ತಿತ್ತಪ್ಪ ಅಂದ್ರೆ ನಮಗೆ ಇದು ಸಿಕ್ತಿತ್ತ, ಹೌದಿಲ್ಲ?
ಇದು ಸ್ಟೇಟ್ ಲೈನ್ ಇರ್ತಿತ್ತಪ್ಪ ಅಂದ್ರೆ ಇಲ್ಲೂ ಕೂಡ ಒಂದು ತ್ರಿಭುಜವನ್ನ ನಾವು ರೂಪಣೆ ಮಾಡ್ತಿದ್ವು, ಆದ್ರೆ ಅಲ್ಲಿ ರೂಪಣೆ ಆಗ್ತಿಲ್ಲ. ಇದೊಂದು ನೆನಪಿರ್ಲಿ. ಹಾಗಾಗಿ ನಮ್ಮ ಉತ್ತರ ಏನೇ ಸರ್? ಆಪ್ಷನ್ ನಂಬರ್ ಸಿ 15 ಅನ್ನೋದು ಸರಿಯಾದ ಉತ್ತರ ಐತ್ರಿ. ಏನ್ ಸರ್ 15 ಅನ್ನೋದು ಇಲ್ಲಿ ನಮ್ಮ ಸರಿಯಾದ ಉತ್ತರ ಸಿಕ್ತು. ಅರ್ಥ ಆಯ್ತ್ರಿ ಗುರುಗಳ? ಎಸ್, ಆಪ್ಷನ್ ನಂಬರ್ ಸಿ 15 ಅನ್ನೋದು ಸರಿಯಾದ ಉತ್ತರ ಐತ್ರಿ. ವೆರಿ ಗುಡ್, ವೆರಿ ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಏನಾದರೂ ನಿಮಗೆ ಈ ಕ್ವಶನ್ ಒಳಗೆ ತಿಳಿದಿಲ್ಲ ಅಂದ್ರೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಡೈಗ್ರಾಮ್ನ ಬಿಡಿಸ್ಕೊಳ್ಳೋದು ನೋಡೋದು. ಯಾಕಂದ್ರೆ ಎಕ್ಸಾಮ್ ಹತ್ರ ಬಂತ. ನಾ ಹೇಳಿದೆ ಈಗ 12th ಫೇಲ್ ಅನ್ನೋ ಫೀಚರ್ ನೋಡ್ಕೊಂಬಂದ್ರೆ ಇನ್ನೂ ಅರ್ಥ ಆಗತ್ತೆ. ಯಾವ ಥರ ಓದಬೇಕು, ಹೆಂಗಿರಬೇಕು, ಏನು ಮಾಡಬೇಕು. ಭಾಳ ಡಿಚ್ ಎಕ್ಸಾಮ್ ಇದು, ಸಾರಿ ಡಿಚ್ ಏನಿದೆ ಫಿಲ್ಮ್ ಐತಿ. ಭಾಳ ಇಷ್ಟ ಆಯ್ತು ನನಗೆ, ಭಾಳ ಇಷ್ಟ ಆಯ್ತು. ಓಕೆ, ಕೊಟ್ಟಿರುವ ಚಿತ್ರವನ್ನು ಅಭ್ಯಸಿಸಿ 4ರ ವಿರುದ್ಧ ಬಾಹು ಕಂಡುಹಿಡಿಯಿರಿ. ಈ 4ರ ವಿರುದ್ಧ ಯಾವ್ದೈತ್ರಿ ಸರ್? ಇದ್ರ ವಿರುದ್ಧ ಯಾವ್ದು ಬರುತ್ತೆ ಅನ್ನೋದು ಕೇಳ್ತಾ ಇದೆ. ಭಾರಿ ಬೇಸಿಕ್. ಇಂಥ ಪ್ರಶ್ನೆ ಎಲ್ಲ ಸರ್ ತಂದು ನಮಗೆ ಚುಚ್ಚಾಕ್ ಹೋಗ್ಬೇಡ್ರಿ ಅನ್ಬೇಕು ನೀವು. ಏನೈತ್ರಿ, ಇಂಥ ಪ್ರಶ್ನೆಗಳನ್ನ ನಮಗೆ ತಂದು ಸರ್ ಚುಚ್ಚಲಿಕ್ಕೆ ಹೋಗ್ಬೇಡ್ರಿ, ಭಾಳ ತ್ರಾಸ ಆಗತ್ತೆ ಅನ್ಬೇಕ. ಹೇಳ್ರಿಪ್ಪ ನೋಡೋಣ ಯಾವ್ದು ಬರುತ್ತಾ. ಗುಡ್, ವೆರಿ ಗುಡ್, ಶಬಾಷ್. ಆಪ್ಷನ್ ನಂಬರ್ ಸರ ಬಿ. ಯಾಕ್ರಿ ಸರ? ನೋಡ್ರಿ, 5ರದ್ದು ಬರುತ್ತಾ 3 ಬರುತ್ತ್ರಿ ಸರ, 2ರದ್ದು ಬರುತ್ತೆ ಸರ್ 4, 1ರದ್ದು ಸರ್ 6, 1ರದ್ದು ಸರ್ 6 ಐತ್ರಿ. ನಮಗೆ ಬೇಕಾಗಿರೋದು ಇದರ ಅಪೋಸಿಟ್, 4ರ ವಿರುದ್ಧವಾಗಿ 2 ರೈಟ್ ಆನ್ಸರ್. ಇದು 2ರಿಂದ 4 ಹಾಕೋರಿ, 1ರಿಂದ 6 ಹಾಕೋ ಸರ್, 5ರಿಂದ 3 ಹಾಕೋರಿ. ಹಾಗಾಗಿ ಆಪ್ಷನ್ ನಂಬರ್ ಬಿ ಈಸ್ ರೈಟ್ ಆನ್ಸರ್. ವೆರಿ ಗುಡ್, ವೆರಿ ವೆರಿ ಗುಡ್, ಶಬಾಷ್. ಒಬ್ಬ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಇಲ್ಲೇನು ಕೊಡ್ತಿದ್ದಾರೆ ಸರ್? ಕೊಟ್ಟಿರುವ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಬರುವ ಉತ್ತರವನ್ನ ಕಂಡು ಹಿಡಿಯಿರಿ ಅಂತ ಒಂದು ಟೈಟಲ್ ಕೊಟ್ರು. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ಕಾಣತೈತಿ, ಅದರಲ್ಲಿ 250 ಅನ್ನೋದು ಐತ್ರಿ ಸರ. ಈ 250 ಅನ್ನೋದು ಹೆಂಗ್ ತಗೊಂಡ್ಬರ್ಬೇಕು ನಾವು ಇವಾಗ? 466, 341 ಮೈನಸ್ ಮಾಡ್ತಿರೋ, ಪ್ಲಸ್ ಮಾಡ್ತಿರೋ, ಕೂಡಿಸ್ತಿರೋ, ಕಳಿತಿರೋ ಗೊತ್ತಿಲ್ಲ. ಹಾಯ್ ಸರ್, ಇದು RPF ಕಾನ್ಸ್ಟೇಬಲ್ಗೆ ಯೂಸ್ ಆಗುತ್ತಾ ಸರ್? ಯಾಕೆ ಸರ್ ಅಂದರೆ ನಾನು ಇವಾಗ ಫಸ್ಟ್ ಟೈಮ್. ಓಕೆ, 100% ಶೋರ್ ಯೂಸ್ ಆಗುತ್ತೆ ಬ್ರದರ್, ಡೋಂಟ್ ವರಿ. SSC JDಗೂ ಯೂಸ್ ಆಗುತ್ತಾ, RRB D ಗ್ರೂಪ್ಗೂ ಯೂಸ್ ಆಗುತ್ತಾ, ಮತ್ತು ಇವಾಗ ನೀವೇನು ಅಪ್ಲಿಕೇಶನ್ ಹಾಕಿದಿರಿ RPF ಕಾನ್ಸ್ಟೇಬಲ್ ಅದಕ್ಕೂ ಕೂಡ ಯೂಸ್ ಆಗುತ್ತಾ. ಕಂಟಿನ್ಯೂಸ್ ನೋಡ್ರಿ. ಹೇಳ್ರಿ ಯಾವ್ದು ಬರುತ್ತೆ ಸರ್? ವೆರಿ ಗುಡ್, ಶಬಾಷ್. ಆಪ್ಷನ್ ನಂಬರ್ ಏರ್ ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ವೆರಿ ಗುಡ್. ನಾ ಹೇಳಿದೆ ನಿಮಗೆ ಏನು ಮಾಡ್ಬೇಕ್ರಿ ಅನ್ನೋದು ಕೂಡ. ಏನು ಹೇಳಿದೆ ಸರ್? 4 ಮತ್ತು 466ಕ್ಕೆ ಸರ್ 340 ಮೈನಸ್ ಮಾಡಿ ನೋಡಿದ್ರೆ ಏನು ಬರುತ್ತೆ ಅಂತ ಹೇಳಿದಾಗ ನೀವು ಕೂಡ ಏನು ಮಾಡಿ ಸರ್? 466 ಮೈನಸ್ 341 ಮಾಡಿದ್ರೆ ಏನು ಉತ್ತರ ಆಗತ್ತೆ ರೀ ಸರ್? 6 ಒಳಗೆ 1 ಕಳೆದ್ರೆ 5 ಆಯ್ತು ಸರ್. 6 ಒಳಗೆ 4 ಕಳೆದ್ರೆ ಸರ್ 2 ಉಳಿತು, 4ಕ್ಕೆ 3 ಕಳೆದ್ರೆ 1 ಉಳಿತ್ರಿ ಸರ್. 125 ಅಂತೂ ಇಲ್ಲ, 250 ಐತ್ರಿ. ಅದಕ್ಕೆ ನಾ ಏನು ಮಾಡ್ರಿ, ನೀವು ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಗುಣಿಲೆ 2 ಮಾಡಿದ್ರೆ ಉತ್ತರ ಏನಾಗತ್ತೆ ಸರ್? 225ಕ್ಕೆ 2 ಸಾರಿ ಗುಣಿಸಿದ್ರೆ ಏನು ಉತ್ತರ ಆಗತ್ತ? 250 ಅನ್ನೋದು ಉತ್ತರ ಸಿಗುತ್ತಾ? 250 ಐತಿ. ಹಂಗೆ ಇದ್ರೊಳಗೆ ಏನು ಬರುತ್ತೆ ಅನ್ನೋದು ನೀವು ವಿಚಾರ ಮಾಡ್ರಿ. ಇವಾಗ 398ಕ್ಕೆ ಸರ್ ಮೈನಸ್ ಇದು ಮಾಡ್ರಿ. ಮಾಡಿದ ನಂತರ ಇಲ್ಲಿ ಏನು ಉತ್ತರ ಬರುತ್ತೆ ಗುರುಗಳು? ಆಪ್ಷನ್ ನಂಬರ್ ಎ ಸರ್, ರೈಟ್ ಆನ್ಸರ್. ಮುಗಿದು ಹೋಯ್ತು, ನಮ್ಮ ವಿಚಾರ ಇಲ್ಲ ಸರ್. ಮಾರ್ಚ್ 2 ಎಕ್ಸಾಮ್ ಏನು ಬ್ರೋ RPFದು ನೋಡೋಣ್ರಿ. ನನಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇವಾಗ ಸದ್ಯ ಮಟ್ಟಿಗೆ ಗೊತ್ತಿಲ್ಲ. ಏನಾದರೂ ನೋಟಿಸ್ ಬಂದಿದ್ರೆ ಖಂಡಿತವಾಗಿ ನಿಮಗೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಅದ್ರ ಬಗ್ಗೆ ಮಾರ್ಚ್ ಆದರೂ ಬರಲಿ, ಏಪ್ರಿಲ್ ಆದರೂ ಬರಲಿ, ನಾಳೆ ಬರಲಿ, ಒಟ್ಟು ಇದಕ್ಕೆ ತಯಾರಾಗ್ರಿ. ಕ್ಲಾಸ್ ಟೈಮ್ ಒಳಗೆ ಅದ್ರ ಬಗ್ಗೆ ಇದು ಡಿಸ್ಕಷನ್ ಇರಬಾರ್ದು. ನಿಮ್ದು ಎಕ್ಸಾಮ್ ಯಾವಾಗ, ಏನು ಯಾವಾಗ, ಆಯ್ತಿಲ್ಲೋ, ತಿಂದ್ರಿಲ್ಲೋ, ಉಂಡ್ರಿಲ್ಲೋ, ಅದ್ರ ಬಗ್ಗೆ ವಿಚಾರ ಇರಬಾರ್ದು. ಕ್ವಶನ್ ಮೇಲೆ ಫೋಕಸ್ ಇರಬೇಕು. ಸರ್ ಎ ಬರುತ್ತೋ, ಬಿ ಬರುತ್ತೋ, ಯಾವ ಥರ ಬಂತು, ಹೆಂಗೆ ಬಂತು, ಯಾಕೆ ಬಂತು, ಈ ಥರ ಕ್ವಶನ್ ಕೇಳೋದು ಕಲೀರಿ ಕ್ಲಾಸ್ ಒಳಗೆ. ಅರ್ಥ ಆಯ್ತಲ್ಲ? ಕ್ವಶನ್ ಕೇಳೋದು ಕಲಿಬೇಕ್ರೋ. ಇಲ್ಲಿ ನೋಡ್ರಿ, ಮಾನವರು, ಮಹಿಳೆಯರು, ಹುಡುಗಿಯರು, ಇದು ಪೂರ್ತಿ ಸೆಂಟೆನ್ಸ್ ಇಲ್ಲ ಐತಿ. ಹುಡುಗಿಯರು ಅನ್ನೋದು ಕೊಟ್ಟಿದ್ದಾರೆ. ಓಕೆ, ಮಾನವರು, ಮಹಿಳೆಯರು, ಹುಡುಗಿಯರು ಅನ್ನೋದು ಕೊಟ್ಟಿದ್ದೈತಿ. ಇದ್ರೊಳಗೆ ಯಾವ್ದು ಹಾಕೋತೀರಿ ಗುರುಗಳ? ಭಾರಿ ಈಜಿ ಬೇಸಿಕ್ ಪ್ರಶ್ನೆ ನನ್ನ ಪ್ರಕಾರ. ಟ್ರೈ ಮಾಡ್ರಿ ನೋಡೋಣ.
ಸರ್ ಆಪ್ಷನ್ ನಂಬರ್ ಸಿ ಬರುತ್ತಾ, ಆಪ್ಷನ್ ನಂಬರ್ ಡಿ ಬರುತ್ತಾ? ಡಿ ಮತ್ತು ಸಿ ಒಳಗೆ ಪೈಪೋಟಿ ನಡೀತಾ ಇದೆ ಅಂದ್ರೆ ಇನ್ನೂ ಬಹಳ ಖುಷಿ ಆಯ್ತು. ಆಪ್ಷನ್ ನಂಬರ್ ಎ ತೆಗಿತೀನಿ, ಬಿ ತೆಗಿತೀನಿ. ಇವಾಗ ಹೇಳ್ರಿ, ಸಿ ಬರುತ್ತೋ ಡಿ ಬರುತ್ತೋ, ನಿಮ್ಗೆ ಬಿಟ್ಟಿರೋದು. ಓಕೆ, ನಿಮ್ಮ ಪ್ರಕಾರನೂ ಹೋಗ್ತಾ ಇದೆ ನಾವು ಇವಾಗ. ಓಕೆ, ನೀವು ಕೂಡ ಬಹಳ ಫೋಕಸ್ ಮಾಡ್ಕೊಟ್ಟು ಹೇಳ್ತಾ ಇದ್ದೀವಿ ಸರ್ ಸಿ ಅಥವಾ ಡಿ ಬರ್ಬೋದ್ರಿ ಅಂತ. ಅದಕ್ಕಾಗಿ ಎ ಮತ್ತು ಬಿ ಅನ್ನೋದನ್ನ ಮೈನಸ್ ಮಾಡಿದೆ, ಅಂದ್ರೆ ಕ್ಯಾನ್ಸಲ್ ಮಾಡಿಬಿಟ್ಟೆ. ಇವಾಗ ಇನ್ನೂ ಸತ ವಿಚಾರ ಮಾಡಿಬಿಟ್ಟು ಹೇಳ್ರಿ, ಸಿ ಬರುತ್ತೋ ಡಿ ಬರುತ್ತೋ? ಯಾರ್ದು ಹೆಚ್ಚಿಗೆ ಓಟ್ ಹೋಗೋದು ಗೊತ್ತಾಗತ್ತಲ್ಲ, ವಿಚಾರ ಮಾಡಿ. ಡೈಗ್ರಾಮ್ ಅನ್ನೋದು ಯಾವ ತರ ತೆಗಿಬೇಕು ಅನ್ನೋದು ನಾವು ಬಹಳ ನೋಡ್ಕೊಂಡು ತೆಗಿಬೇಕಾಗತ್ರಿ. ಇವಾಗ ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್. ನೋಡ್ರಿ, ಇವು ಹುಡುಗಿಯರು ಗುಂಪಿಗೆ ಬರ್ತಾರೆ ಸರ್, ಮಹಿಳೆಯರನ್ನವರು. ಇವರೆಲ್ಲರೂ ಕೂಡ ಮಾನವರಾಗಿರ್ತಾರೆ ಹೊರತು ಕತ್ತೆ ಆಗಿರಂಗಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ ನಂಬರ್ ಡಿ ಯಾರೆಲ್ಲ ನಮ್ಮ ಕಮೆಂಟ್ ಹಾಕಿದ್ರಿ ಪ್ರತಿಯೊಬ್ಬರದು ಕೂಡ ಸರಿಯಾದ ಉತ್ತರ ರೈಟ್ ಆನ್ಸರ್. ಹುಡುಗಿಯರು ಬಂದ್ರು ಸರ್, ಮಹಿಳೆಯರು ಬಂದ್ರು, ಆಮೇಲೆ ಮಾನವರಾಗಿ ಬಂದ್ರು. ಓಕೆ, ಗುಡ್. ಏಜಿ ಪ್ರಶ್ನೆ ಐತಿ, ನೋಡ್ಕೊಂಡು ನಮ್ಮ ಕಮೆಂಟ್ ಹಾಕಿರಿ ಏನು ಉತ್ತರ ಬರುತ್ತಾ. ಮೊದಲ ಪದ ಎರಡನೇ ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಉತ್ತರವನ್ನ ಕಂಡು ಹಿಡಿಯಿರಿ ಅಂತ ಒಂದು ಪ್ರಶ್ನೆ ನೀಡಿದ್ರು. ಸರ್ ಯಾವ ತರ ವಿಚಾರ ಮಾಡ್ಬೇಕು ಇವಾಗ? ಮದರ್ ಅನ್ನೋದಕ್ಕೆ ಇದೊಂದು ಶಬ್ದ ನೀಡಿದಾರ, ಇದಕ್ಕೇನು ಬರುತ್ತೆ ಸರ? ಏನು ಬರುತ್ತ್ರಿ? ಇದನ್ನ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ, ಇದ್ರ ಬಗ್ಗೆ ಬೇಡ. ಮೊದಲು ಇದ್ರ ಬಗ್ಗೆ ವಿಚಾರ ಮಾಡ್ರಿ, ಇದಕ್ಕೆ ಯಾವ್ದು ಬರುತ್ತಾ, ಹೆಂಗ್ ಮಾಡಿದ್ರೆ ಸರ್ ವಿಚಾರ ಬರುತ್ತಾ ಅನ್ನೋದು ಗೊತ್ತು ಹಿಡ್ಕೊಳ್ರಿ. ಅಷ್ಟೇನು ಟಫ್ ಇಲ್ಲ ಪ್ರಶ್ನೆ. ತೆಗಿತಾರ ಸ್ವಲ್ಪ ಟಫ್ ಇಷ್ಟ ತೆಗಿಬೇಕು ಅನಿಸ್ತೈತೆ ನನಗೆ, ಹೌದಿಲ್ಲ? ಔಟ್ ಸೈಡಿಂದ ನಿಮಗೇನಾದರೂ ಸೌಂಡ್ ಬರ್ತಿರ್ಬೋದಲ್ಲ ಟೇಪಿಂದ, ಯಾಕಂದ್ರೆ ನಮ್ದು ಮನೆ ಇರೋದೆಲ್ಲ ಹೊಲದ ಸೈಡ್ ಅಲ್ಲ, ಸ್ವಲ್ಪ ಗೊತ್ತಿತ್ತಲ್ಲ ಟ್ರ್ಯಾಕ್ಟರ್ ಮಂದಿ ಏನು ಮಾಡ್ತಾರೋ ಅನ್ನೋದು, ಹಾಡು ಹಚ್ತಾರಲ್ಲ ಆ ಥರ ಮಾಡಿದ್ದಾರೆ. ಇರಲಿ, ತೊಂದರೆ ಅವ್ರಿಗೂ ಕೊಡೋದು ಬೇಡ, ನಮಗೇನು ತೊಂದರೆ ಕೊಡು, ನಾ ಮಾತಾಡೋದು ನಿಮಗೆ ಕೇಳಿದ್ರೆ ಸಾಕು. ಓಕೆ ಸರಿ, ಏನು ಮಾಡಿದಾರೆ ಇಲ್ಲಿ, ಏನು ಬರಿತಾ ಇದ್ದೀರಿ, ಇದನ್ನು ನಾ ಇಲ್ಲಿ ಇಳಿಸ್ಕೊತೀನಿ. ನಿಮಗೆ ಇನ್ನೂ ಬೇಸಿಕ್ಕಾಗಿ ಗೊತ್ತಾಗಬೇಕಪ್ಪ ಅಂದ್ರೆ ಇದನ್ನ ಏನು ಮಾಡ್ತೀನಿ ನಾ ಇಲ್ಲಿ ಓದ್ ತಗೋತೀನಿ. ಸರ್ ಎನ್ ಇದೆ ರೀ, ಸರ್ ಎಚ್ ಐತ್ರಿ, ಸರ್ ಯು, ಸರ್ ಆರ್ ಮತ್ತು ಇ ಅನ್ನೋದು ತೊಗೊಂಡೆ. ಇಲ್ಲಿ ಏನು ಮಾಡಿದಾನೆ ಸರ್, ಇ ಅನ್ನೋದಿಲ್ಲ ಸರ್, ಅದಲು ಬದಲು ಮಾಡ್ಕೊಂಡಿದ್ದಾನೆ. ಟಿ ಅನ್ನೋದೇನು ಕೊಟ್ಟಪ್ಪ ಸರ್, ಎಲ್ಲಿ ಹಾಕಿದ? ಟಿ ಅನ್ನೋದಕ್ಕೂ ಹಾಕಿಲ್ಲ. ಓಕೆ, ಇಲ್ಲಿ ಸರ್ ಟಿ ಅನ್ನೋದಿಲ್ಲ, ಇಲ್ಲಿ ಯು ಹಾಕಿದಾನೆ. ಸರ್ ಎಮ್ ಇದೆ ಸರ್, ಇಲ್ಲಿ ಎನ್ ಹಾಕಿದ. ಹಾಂ, ವಿಚಾರ ಮಾಡ್ರಿ ಇಷ್ಟ. ಸರ್ ಎಮ್ ಅನ್ನೋದು ಏನೈತ್ರಿ ಸರ್, 13 ಐತ್ರಿ, 13 ಇದೆ ಸರ್, ಇದು 14 ಐತಿ, ಇದಕ್ಕೆ ತೊಗೊಂಡಿದ್ದಾನೆ. 13 ಪ್ಲಸ್ 1 ಹಾಕಿದ್ರೆ 14 ಬಂತು. ಸರ್ ಟಿ ಮತ್ತು ಯು, ಟಿ ಅನ್ನೋದು ಸರ್ 20 ಐತ್ರಿ ಸರ್, ಪ್ಲಸ್ 1 ಹಾಕಿದ್ರೆ ಸರ್ 21 ಐತ್ರಿ ಸರ್, ಹೆಚ್ಚ್ ಐತ್ರಿ. ಇವಾಗ ನೀವೇನು ಮಾಡಿ ಸಾರಿ ನೀವೇನು ವಿಚಾರ ಮಾಡಿ ಸರ್, ಎನ್ ಅನ್ನೋದು ಫಸ್ಟ್ ಒನ್ ಬರಬೇಕು ಸರ್, ಎನ್ ಬರಬೇಕು, ಎನ್ ಹಾಗಾದ್ರೆ ಆಪ್ಷನ್ ನಂಬರ್ ಸಿ ಮಾಯ ಐತ್ರಿ. ಸರ್ ಎ 1 ಐತ್ರಿ, ಸೆಕೆಂಡ್ ಒನ್ ಏನು ಬರ್ಬೇಕು ಸರ್, ಬಿ ಬರಬೇಕು. ಪ್ಲಸ್ 1 ಹಾಕಿದಾನೆ, ಇಲ್ಲ ಪ್ಲಸ್ 1 ಹಾಕಿದಾನೆ, ಹಾಗೆ ಸರ್ ಸೆಕೆಂಡ್ ಒನ್ ಬಿ ಸರ್, ಬಿ ಬರಬೇಕು. ಇದು ಕೂಡ ಬಿ ಸೇಮ್ ಪ್ಯಾಟರ್ನ್ ತೊಗೊಂಡು ಹೋಗ್ತಾ ಇದ್ದಾನೆ. ಸರ್ ಟಿ, ಇದು ಎಚ್ಗೆ ಸರ್ ಎಚ್ ಬರ್ಬೇಕಂದ್ರೆ ಡಬ್ಲ್ಯೂ ಬರಬೇಕು. ಬಿ ಬಾಜುಕ್ಕೆ ಏನಾಗುತ್ತೆ ಸರ್, ಇವಾಗ ಡಬ್ಲ್ಯೂ ಬರಬೇಕು. ಬಿ ಬಾಜುಗೆ ಡಬ್ಲ್ಯೂ ಸರ್, ಇಲ್ಲಿ ಎಕ್ಸ್ ಐತ್ರಿ, ಇದು ತೆಗಿರಿ. ಮತ್ತು ಬಿ ಮತ್ತು ಡಿ ಒಳಗೆ ಯಾವ್ದು ಕೊಡ್ತೀರಿ ಕಮೆಂಟ್ ಹಾಕ್ರಿ. ಇವಾಗ ಯಾವ್ದು ಹೊಡ್ಬೋದ್ರಿ ಹೇಳ್ರಿ ನೋಡೋಣ. ಸರ್ ಎಸ್ ಐತ್ರಿ, ಎಸ್ ಅನ್ನೋದು ಸರ್ 19 ಸರ್, ಟಿ ಅನ್ನೋದು 20 ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ತಪ್ಪು ಹಾಕಿದ, ಹಾಗಾಗಿ ಸಾರಿ ಇದು ನೋಡ್ರಿ 18 ಹಾಕಿದಾನ, ಇದು ಕೂಡ ತಪ್ಪಾಯಿತು. ಇಲ್ಲಿ ನೋಡಿ ಸರ್, ನಮಗೆ ಬೇಕಾಗಿರೋದು T20, ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್. ಈ ಥರದ ಮೆಥಡನ್ನು ನೀವು ಇದು ಯೂಸ್ ಮಾಡಿದ್ರೆ 101% ಶೋ ರೈಟ್ ಆನ್ಸರ್ ಆಗುತ್ತಾ, ಅದರೊಳಗೇನು ಚೇಂಜಸ್ ಇಲ್ಲ. ಅರ್ಥ ಆಗಿಲ್ಲಪ್ಪ ಸರ್ ಇನ್ನೊಂದ್ಸತ ಬಿಡಿಸ್ ಹೇಳ್ರಿ ಅಂದ್ರು ಕೂಡ ಮತ್ತೊಂದು ಸರಿ ಇಲ್ಲಿ ಬರ್ಕೊಂಡು ನಿಮಗೆ ಹೇಳ್ತೀನಿ ರೀ. ನೋಡ್ರಿ, ANSWER ಸರ್ ಏನು ಮಾಡಿದಾನೆ, ಉಲ್ಟಾ ಪಲ್ಟಾ ಮಾಡ್ತಾ ಇದ್ದಾನೆ, ಇಷ್ಟೇ, ಅದಲು ಬದಲು. ಸರ್ ಎ ಒಳಗೆ ಪ್ಲಸ್ 1 ಹಾಕಿದ್ರೆ ಬಿ ಸಿಕ್ತು, ಎನ್ಗೆ ಸರ್ ಎನ್ ಕೊಟ್ಟಾನ. ಟಿ ಒಳಗೆ ಸರ್ 1 ಪ್ಲಸ್ ಹಾಕಿದ್ರೆ 19 ಇದೆ, 19 ಒಳಗೆ ಸರ್ T20 ಅಂದ್ರೆ ಟಿ ಅಂದ್ರೆ ಸರ್ ಏನು ಬರ್ತಾ, ಟಿನ ಹಾಕಬೇಕು. ಡಬ್ಲ್ಯೂ ಸರ್ ಡಬ್ಲ್ಯೂ ಬಂತು. NBWT ಅನ್ನೋ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲದ್ರೊಳಗೆ ನೋಡಿ ಸರ್, ಇದು ಎಸ್ ಐತಿ ತೆಗಿರಿ, ಇದು ಕೂಡ ಆರ್ ಐತಿ ಸರ್ ತೆಗಿರಿ, ಸರ್ ಎಕ್ಸ್ ಐತಿ ತೆಗಿರಿ. ಹಾಗಾಗಿ ನಾವು ಇಲ್ಲಿ ಮಟ್ಟ ಓದಿದ್ರೆ ಸಾಕ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಆಮೇಲೆ ಇದನ್ನು ಕೂಡ ಅದಲ ಬದಲು, ಇದು ಸೇಮ್ ಅದಲ ಬದಲು ಮಾಡಿದಾನೆ ಸರ್, ಆರ್ ಹಾಕ್ರಿ ಸರ್, ಇಲ್ಲಿ ಇ ಹಾಕ್ರಿ. ನಮ್ಮ ಉತ್ತರ ಬಂದ್ಬಿಟ್ಟು ಸರಿಯಾದ ಉತ್ತರ ಸಿಕ್ತು, ಆಪ್ಷನ್ ನಂಬರ್ ಡಿ. ಅರ್ಥ ಆಯ್ತ್ರಿ? ಜಸ್
ಏನ್ರು ಟ್ಯಾಕ್ಟರ್ದವಂಗೆ ಏನಾದರೂ ಕಾಲ್ದು ಮಾಡಿದ್ರೇನ ಟೇಪ ಬಂದ್ ಮಾಡಿಬಿಟ್ಟ? ಎಸ್, ಬೇಸಿಕ್ ಪ್ರಶ್ನೆ ಐತಿ, ಈಜಿ ಪ್ರಶ್ನೆ ಐತಿ. ಹಂಗೆ ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಬರೋ ನೋಡ್ರಿ. ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಪರ್ಮನೆಂಟ್ ಅನ್ನೋದಕ್ಕೆ ಏನೋ ಒಂದು ಕೊಟ್ಟಿದ್ದಾನೆ ಭಾರಿ ಸ್ವಲ್ಪ ಈ ಥರ ಬರೋದ್ರೆ ನಿಮಗೂ ಅನ್ಸಂಗಿಲ್ಲ, ನಿಮಗೂ ಗೊತ್ತಾಗಂಗಿಲ್ಲ. ಇದು ಪ್ರಶ್ನೆ ಐತ್ರಿ ಇದು. ಓಕೆ, ಪ್ರಶ್ನೆ ಅನ್ನೋದು ಇದೈತಿ, ಸ್ವಲ್ಪ ವಿಚಾರ ಮಾಡ್ರಿ. ಇದಕ್ಕೆ ಇದು ಬಂದಿದೆ ಸರ್, ಕೋಡ್ ನೀಡಿದಾನೆ, ಇದಕ್ಕೆ ಸರ್ ಇದು ಬರಾಕತ್ತಿದ್ರೆ ಇದಕ್ಕೆ ಏನು ಬರುತ್ತೆ ಅನ್ನೋದು ನಾವು ಕೇಳ್ತಾ ಇದ್ದಾನೆ. ಸ್ವಲ್ಪ ವಿಚಾರ ಮಾಡ್ಕೊಂಡು ಹಾಕ್ರಿ. ಸ್ವಲ್ಪ ಹಿಂದೆ ಮುಂದೆ ಆಯ್ತು ಅಂದ್ರೆ ನಿಮಗೆ ಗೊತ್ತಾಗಂಗಿಲ್ಲ. ಮೊದಲು ಏನು ಮಾಡ್ಕೋತೀವಿ ಸರ್, ಇದನ್ನ ಇಲ್ಲಿ ಬರ್ಕೋತೀನಿ. PARENT ಬಂತು ಸರ್. ಅದರ ಅಪೋಸಿಟ್ ಆಗಿ ಏನು ಕೊಟ್ಟಿದ್ದಾನೆ ಸರ್? ಓಕೆ, BDF ಏನು ಅದು ಎಫ್. ಓಕೆ, ಎಫ್ ರೀ ಇದು. FGJ ಅನ್ನೋದು ಕೆ ಕೊಟ್ಟ ಸರ್. ಇದಕ್ಕೆ ರಿಲೇಟೆಡ್ ಆಗಿ ಏನು ಬಂತ್ರಿ, ಇದನ್ನು ನಾವು ಪ್ರಾಬ್ಲಮ್ ಮೊದಲು ಸಾಲ್ವ್ ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗತ್ತಾ ಸರ್. ಸರ್ P ಅಂದ್ರೆ 16, B ಅಂದ್ರೆ ಸರ್ 2, A ಅಂದ್ರೆ 1 ಸರ್. ಇದು 4 ಐತ್ರಿ. ಇಲ್ಲಿ ಏನೋ ಒಂದು ವ್ಯತ್ಯಾಸ ತೊಗೊಂಬರ್ತಾ ಇದ್ದಾನಲ್ಲ, ಯಾಕೆ ತೊಗೊಂಬಂದ ಅಂತ ನೀವು ನಮಗೆ ಕೇಳ್ಬೋದು. ಹೇಳ್ರಿ ನೋಡೋಣ ಏನು ಬರ್ಬೋದ್ರಿ, ಏನು ಮಾಡಿದ್ರೆ ಹಾಕಿದಾನೆ ಸರ್. ಇಲ್ಲಿ ನಿಮಗೇನು ಸಿಗಾಕತೈತಿ? ನನ್ನ ಪ್ರಕಾರ ನಾ ವಿಚಾರ ಮಾಡಿದ ಪ್ರಕಾರ ಸರ್, ಆರ್ ಅನ್ನೋದು ಎಫ್ 3ನೇ ಸ್ಥಾನದೊಳಗೆ ಐತ್ರಿ. ಇಲ್ಲಿ ಆರ್ ಅನ್ನೋದು ಐತ್ರಿ, ಲಾಸ್ಟ್ ಇಂದ ಎಫ್ ಅನ್ನೋದು 3ನೇ ಸ್ಥಾನದೊಳಗೆ ಸಿಗಾಕತೈತ್ರಿ. ಆರಕ್ಕೆ ರಿಲೇಟೆಡ್ ಆಗಿ ಸರ್ ಎಫ್ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಆರ್ ಅನ್ನೋದು ಐತ್ರಿ ಸರ್, ಇಲ್ಲೂ ಕೂಡ ಎಫ್ ಕೊಡ್ಬೋದಲ್ಲ ನಾವು ಇದ್ರೊಳಗೆ. 1 2 3 4 ಆಗಿ ಅಂದ್ರೆ ಇಲ್ಲಿ ಎಫ್ 4ನೇ ಸ್ಥಾನದೊಳಗೆ ಬರಬೇಕು. 1 2 3 4 ಎಫ್ ಐತ್ರಿ ಸರ್. 1 2 3 4 ಎಫ್ ಐತ್ರಿ. 1 2 3 4 ಎಫ್ ಸಿಕ್ತ್ರಿ ಸರ್. ಹಾಗಾಗಿ ಆಪ್ಷನ್ ನಂಬರ್ ಬಿ ಅನ್ನೋದು ರಾಂಗ್ ಅನಿಸ್ತು, ನಮಗೆ ಗೊತ್ತಾಯ್ತ್ರಿ. ಆಪ್ಷನ್ ನಂಬರ್ ಏನು ಸರ್, ರಾಂಗ್ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಮತ್ತೆ ಹೆಂಗೆ ವಿಚಾರ ಮಾಡತ್ತೀರಿ ಇದು ಹೇಳ್ರಿ. ಅಪೋಸಿಟ್ ಆಗಿ ತಗೋತಾ ಇದ್ದಾನ ಸರ್. ಎನ್ ಇದೆ ಸರ್, ಎನ್ ಅಂದ್ರೆ ಇಲ್ಲಿ ಎನ್ಗೆ ಸರ್ ಜೆ ಕೊಟ್ಟಿದ್ದಾನ, ಅಲ್ಲಾದ್ರೆ ಇಲ್ಲಿ ಎನ್ ಇದೆ ಸರ್, ಏನಕ್ಕೆ ಸರ್ ಜೆ ಕೊಟ್ಟಿದ್ದಾನೆ. ಹಾಗಾದ್ರೆ ಇಲ್ಲಿ ಏನು ಮಾಡ್ರಿ ಇವಾಗ ಸರ್, ಲಾಸ್ಟ್ ಜೆ ಅನ್ನೋದು ಎಲ್ಲಿ ಬರ್ತೈತೆ ನೋಡ್ರು. ಇಲ್ಲೂ ಸರ್ ಜೆ ಐತ್ರಿ ಸರ್, ಇಲ್ಲೂ ಕೂಡ ಜೆ ಐತ್ರಿ, ಜೆ ಐತ್ರಿ, ಅದು ಕೂಡ ತೆಗಿರಿ. ಎ ಮತ್ತು ಡಿ ಉಳಿತು ನಮ್ಮ ಕಡೆ ಇವಾಗ. ಎ ಮತ್ತು ಡಿ ಉಳಿತು, ನೆನಪಿರ್ಲಿ. ಅದರ ರಿಲೇಟೆಡ್ ಆಗಿ ತಗೋತಾ ಇದ್ದಾನೆ, ಅದಕ್ಕೆ ತೊಗೊಂಡ್ರೆ. ಓಕೆ ಸರ್, ಟಿ ಐತ್ರಿ. ಇಲ್ಲಿ ಟಿ ಅನ್ನೋದು ಕೆ ಐತ್ರಿ ಸರ್, ಇಲ್ಲಿ ಟಿ ಐತ್ರಿ ಸರ್. ಲಾಸ್ಟ್ ನಾನು ಕೂಡ ಕೆ ತಗೊಂಡು ನೋಡ್ತೀವಿ ಸರ್, ಯಾಕಂದ್ರೆ ಕೆ ಅನ್ನೋ ಟಿ ಐತ್ರಿ. ಇಲ್ಲಿ ನೋಡ್ರಿ ಸರ್, ಕೆ ಬಂತು, ಇಲ್ಲೂ ಕೂಡ ಕೆ ಐತ್ರಿ ಸರ್. ಓಕೆ, ಅನ್ನೋದು ನಮ್ದು ಮೆಥಡ್ ಸೇಮ್ ಐತಿ, ನಮಗೆ ಬೇಕಾಗಿರೋದು ಮೆಥಡ್ ಓನ್ಲಿ. ಇದ್ರೊಳಗೆ ಏನು ಚೇಂಜ್ ಐತಿ, ಇಲ್ಲೂ ಎಕ್ಸ್ ಐತ್ರಿ ಸರ್. ಓಕೆ, ಎಫ್ ಕೊಟ್ಟ, ಬಿ ಕೊಟ್ಟ, ಜಿ ಕೊಟ್ಟ. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿರೋದು ಎಫ್ ಇದೆ ಸರ್, ಇಲ್ಲಿ ಕೊಟ್ಟಿದ್ದು ಬಿ ಐತಿ. ಇಲ್ಲಿ ವಿಚಾರ ಮಾಡೋಣ ಇವಾಗ. ಮೊದಲು ಏನು ಸರ್, ಆರ್ ಇದೆ, ಆರಿಗೆ ಏನು ಬರ್ಬೇಕು ಸರ್, ಎಫ್ ಬರ್ಬೇಕು ಸರ್. ಹಾಗಾಗಿ ಆಪ್ಷನ್ ನಂಬರ್ ಎ ಇಸ್ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಎ ಬರುತ್ತೆ, ಡಿ ಬರಂಗಿಲ್ಲ. ಆಪ್ಷನ್ ನಂಬರ್ ಎ. ಯಾಕೆ ಸರ್, ಆರ್ ಅನ್ನೋದು ಅಪೋಸಿಟ್ ಆಗಿ ಎಫ್ ಕೊಟ್ಟಿದ್ದಾನ, ಇದು ಕೂಡ ಟಿ ಅನ್ನೋದು ಕೆ ಸರ್, ಟಿ ಅನ್ನೋದು ಕೆ ಕೊಟ್ಟಿದ್ದಾನೆ. ನೋಡ್ರಿ, ಟಿ ಅನ್ನೋದು ಲಾಸ್ಟಿಗೆ ಕೆ ಕೊಟ್ಟಿದ್ದಾನಿಲ್ಲ, ಎನ್ ಅನ್ನೋದು ಸರ್ ಜೆ ಕೊಟ್ಟಿದ್ದಾನಿಲ್ಲ. ಎಲ್ಲಿ ಸರ್ ಜೆ ಲಾಸ್ಟ್ ಒನ್ ಜೆ ಅನ್ನೋದು ಕೊಟ್ಟಿದ್ದಾನೆ. ಎನ್ ಅನ್ನೋದು ಜೆ ಕೊಟ್ಟಿದ್ದಾನೆ, ಸ್ವಲ್ಪ ಜೆ ಕೊಟ್ಟಿದ್ದೀವಿ. ಇದು ಪ್ರಶ್ನೆ ನಿಮಗೆ ಬಿಡಿಸಿ ಹೇಳ್ಬೇಕಂದ್ರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಏನಿದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಮೆಥಡ್ ಇದು ಒಂದು. ಇಲ್ಲಿಂದ ತಗೊಂಡ್ ಸರ್, ಇಲ್ಲಿ ಕೊಟ್ಟಾನ, ಇದ್ರದ್ದು ಇಲ್ಲಿ ಕೊಟ್ಟಾನ, ಮಿಕ್ಸ್ ಬಾಜಿ ಮಾಡಿಬಿಟ್ಟು ಇಲ್ಲಿ ಒಗದಾನ. ಅದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಈ ಪ್ರಶ್ನೆ ಸಾಲ್ವ್ ಮಾಡಿದ್ರ. ಇಂಥವು ಪ್ರಶ್ನೆಗಳು ಭಾಳ ಕೊಟ್ಟಾರಲ್ಲ, ಮತ್ತೆ ಚಾಲೂ ಮಾಡಿದ. ಓಕೆ ನೋಡ್ರಿ, ಇಲ್ಲಿ ಯಾವ ಥರ ಮಾಡ್ತಿರ್ಬೋದು. ಎಸ್ ಇದು ಬೇರೆ ಕೊಟ್ಟಿದ್ದಾನೆ, ಮಸ್ತ್. ಏನು ಕೊಟ್ಟಿದ್ದಾನಪ್ಪ ಇಲ್ಲಿ ಸರ್, ಹೇಳ್ರಿ ನೋಡೋಣ ಸರ್. 05 ಅನ್ನೋದು ಬಂದೈತ್ರಿ, 07 ಅಷ್ಟ ಐತ್ರಿ ಸರ್. ಆದರೆ ಇಲ್ಲಿ ಏನು ಬರತ್ರಿ, ಗೌರ್ಮೆಂಟ್ ಅನ್ನೋದಕ್ಕೆ ಏನು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಮೆಥಡ್ ಯೂಸ್ ಮಾಡಿ ಸರ್. ಆರ್ ಇದೆ, ಇ ಐತ್ರಿ, ಎ ಎಸ್ ಓ ಮತ್ತು ಎನ್ ಇದೆ. ಅದಕ್ಕೆ ಅಪೋಸಿಟ್ ಆಗಿ ಏನೇ ಸರ್, ಈಗ ನಾನು ಒಂದು ವಿಚಾರ ಮಾಡ್ತೀನಿ ರೀ. ನನ್ನ ಪ್ರಕಾರ ನಾ ವಿಚಾರ ಮಾಡಿದ್ ನೋಡಿದ್ರೆ ಸರ್, 18 5 1 ಹಾಕಿದ್ರೆ ಇದು ಕೂಡ ಉತ್ತರ 05 ಅಂತೂ ಬರಂಗಿರಲಿಲ್ಲ ಸರ್. ಕೌಂಟ್ ಮಾಡ್ರಿ, 1 2 3 4 5 6 ಎಷ್ಟಾಗತ್ತೆ ಸರ್, 6 ಐತ್ರಿ. -1 ಮಾಡಿದ್ರೆ 5 ಸಿಗ್ಬೋದ್ಲ. ನಾ ಹಿಂಗೆ ವಿಚಾರ ಮಾಡಿದ್ದೇನೆ. ಮತ್ತೆ ಸರ್ 1 2 3 4 5 6 ಇದೆ ಸರ್. 6 ಒಳಗೆ -1 ಮಾಡಿದ್ರೆ 5 ಸಿಕ್ಕೈತ್ರಿ. ಇಲ್ಲಿ ವಿಚಾರ ಮಾಡೋಣ ಇವಾಗ ಸರ್. 1 2 3 4 5 6 7 8. ಓಕೆ, ಎಷ್ಟು 8 ಒಳಗೆ ಸರ್ ನೋಡ್ರಿ, 8 ಒಳಗೆ -1 ಮಾಡಿದ್ರೆ 7 ಅನ್ನೋದು ಉತ್ತರ ಸಿಕ್ತು ಸರ್. 7 ಸಿಕ್ಕೈತ್ರಿ. ಹಾಗಾದ್ರೆ ಇಲ್ಲಿ ಬರ್ರಿ, 1 2 3 1 2 3 4 5 6 7 8 9 10. ಓಕೆ, 10ರೊಳಗೆ ಸರ್ -1 ಮಾಡಿದ್ರೆ ಅಷ್ಟು 9. 9 ಅನ್ನೋದು ಹೇಳಿ ಸರ್, ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ಮುಗಿದೋಯ್ತು ನಮ್ಮ ವಿಚಾರ. ಇಲ್ಲಿ ಇಷ್ಟ ರೀ ಸರ. ಎಸ್,
ಅಫ್ಕೋರ್ಸ್ ಏನು ಹೇಳ್ತಾ ಇದ್ದೀನಿ, ಏನಿಲ್ಲ ಅದ್ರೊಳಗೆ ಕೌಂಟ್ ಮಾಡಿದಾನ, ಕೌಂಟ್ ಮಾಡಿಬಿಟ್ರು ಬಂದಿರೋ ಉತ್ತರದೊಳಗೆ ಒಂದು ಮೈನಸ್ ಮಾಡಿದ, ಇಲ್ಲೂ ಕೌಂಟ್ ಮಾಡಿದಾನ ಬಂದಿರೋ ಉತ್ತರಕ್ಕೆ ಸರ್ ಒಂದು ಮೈನಸ್ ಮಾಡಿದ, ಪ್ರತಿಯೊಂದ್ರೊಳಗೆ ಕೂಡ -1 ನೋಡ್ರಿ ಇಲ್ಲಿ ಇಲ್ಲೂ ಕೂಡ ಸೇಮ್ ನಾವು ಕೌಂಟ್ ಮಾಡಿದ್ವಿ, 8 ಬಂತು ಸರ್, 8 ಒಂದನ್ನ ಕಳೆದ್ರೆ 7 ಅನ್ನೋದು ಉತ್ತರ ಕೊಟ್ಟಿದ್ದಾರೆ. ಯಸ್, ಸೂಪರ್. ಹಂಗ ಒಂದು ಸಮೀಕರಣದ ಬಗ್ಗೆ ಒಂದು ಪ್ರಶ್ನೆ ನೀಡಿದ, ಈಜಿ ಪ್ರಶ್ನೆ ಐತಿದ, ಕರೆ ಉತ್ತರ ನಾವು ಏನೇ ಮಾಡಿದ್ರು ಕೂಡ ಸರ್ ಸೊನ್ನೆನ ಬರಬೇಕು ನೋಡಿ. ಈಜುಕೊಲ್ಟು ಕೊಟ್ಟಿದ್ದ ನೆನಪಿರ್ಲಿ, ಈಜುಕೊಲ್ಟು ಏನು ಸರ್ ಸೊನ್ನೆ ಅನ್ನೋದ ಬರಬೇಕಾ. ಈ ಚಿಹ್ನೆಗಳನ್ನ ಬದಲಾವಣೆ ಹಾಕೋಬೇಕು ನಾವಲ್ಲಿ, ಈ ಚಿಹ್ನೆಗಳನ್ನ ಯಾಡ್ ಮಾಡ್ರಿ ಅದ್ರ ಉತ್ತರ ಬರಬೇಕು 0, ಉತ್ತರ ಬರಬೇಕ 0. ಮಾಡ್ರಿ, ಬೇಸಿಕ್ ಬೇಸಿಕ್. ಹಾ ಸರ್ ನಾವು ಇದೇ ತರ ಮಾಡಿದ್ರೆ ವೆರಿ ಗುಡ್, ಶಬಾಷ್. ಸರ್ ಡಿ ಬರುತ್ತಾ? ಹಾ ಎ ಬರುತ್ತ್ರಿ, ವೆರಿ ಗುಡ್. ಉತ್ತರ 0 ಬರ್ಬೇಕಾ, ನೆನಪಿರ್ಲಿ ಸೊನ್ನೆನೇ ಬರ್ಬೇಕಾ ಸರ್. 12, 3, 4, 8 0 ಕೊಟ್ಟಿದ್ದಾನ. ನಾ ಏನ್ ಮಾಡ್ತೇನೆ ನೋಡ್ರಿ, ಇಲ್ಲಿ 12/3 ಓಕೆ +4 -8 ಈಜುಕೊಲ್ಟು ಮಾಡಿದೇನ್ರಿ. 3 1 3 4 12 4 4 4 +4 +4 ತಗೊಂಡೆ -8 ಮಾಡ್ತಾ ಇದ್ದೀನಿ, ನೆನಪಿರ್ಲಿ. +4 +4 8 -8 = 0. ಮುಗಿದೋಯ್ತು, ನಮ್ಮ ಉತ್ತರ ಸಿಕ್ತು. ಹೆಂಗೆ ಹೇಳಿದ್ರಿ ಸರ, ಯಾವ್ದು ಬಳಸ್ಕೊಂಡಿದ್ದೆ ನೋಡ್ರಿ, ನೆನಪಿರ್ಲಿ. ಆಪ್ಷನ್ ನಂಬರ್ ಏನೈತೆ ಸರ್, ಇದು ಬಳಸ್ಕೊಂಡಿನಿ. ಯಾಕ್ರಿ ಭಾಗಿಸು ಪ್ಲಸ್ ಮೈನಸ್ ಚಿಹ್ನೆ ಹಾಕೊಂಡಿದ್ದೀನಿ, ಇಲ್ಲಿ ಪ್ಲಸ್ ಚಿಹ್ನೆ ಹಾಕೊಂಡಿದ್ದೀನಿ, ಇಲ್ಲಿ ಭಾಗಿಸು ಹಾಕೊಂಡಿದ್ದೀನಿ ನೋಡ್ರಿ. 3 1 3 4 12 4 ಪ್ಲಸ್ ಬರ್ಕೊಂಡಿದ್ದೀನಿ, 4 ತಗೊಂಡಿ ಸರ್, -8 ತಗೊಂಡಿದ್ದೀನಿ. 4 + 4 8 -8 8 8 ಕಳೆದೋಪ ಅಂದ್ರೆ 0 ಸಿಕ್ತು. ಎಷ್ಟು 0 ಐತಿ, ನಮಗೆ ಹೇಳಿದಾರ ಅವ್ರು 0 ಬರಬೇಕ ದೋಸ್ತ ಅಂತ. ಹಾಗಾಗಿ ಆಪ್ಷನ್ ನಂಬರ್ ಡಿ ನಾವು ತಗೊಂಡಿದ್ವಿ. ಬಿ ಬರಂಗಿಲ್ಲ, ಡಿ ಬರುತ್ತ. ಮತ್ತು ನೀವು ಆಪ್ಷನ್ ನಂಬರ್ ಬಿ ತಗೊಂಡ್ರು ಕೂಡ ಏನಾಗುತ್ತೆ ನೋಡ್ರಿ, ಇಲ್ಲಿ ಇದು ಪ್ಲಸ್ ಆಗಿರುತ್ತೆ, ನೆನಪಿರಿ. ಇದು ಕೂಡ ಪ್ಲಸ್ ಆಗತ್ತಾ, ಇಲ್ಲೂ ಪ್ಲಸ್ 4 4 8 8 8 16 ಅನ್ನೋದು ಬರ್ಬೇಕಿಲ್ಲ, 16 ಅನ್ನೋದಿಲ್ಲ. ಆಪ್ಷನ್ ನಂಬರ್ ಬಿ ತಗೊಂಡ್ರು ಕೂಡ ಉಲ್ಟಾ ಪಲ್ಟಾ ಆಗತ್ತಾ. ಇದನ್ನು ಕೂಡ ನೀವು ಕೂಡಿಸ್ಬೇಕಾ ನೋಡ್ರಿ. 4 1 3 4 12 4 4 8 ಮತ್ತು ಈ +8 ಮಾಡಬೇಕು. ಈ 4 4 8 ಕೂಡಿಸ್ತೀರಿ, ಮತ್ತು 8 ಕೂಡಿಸಿದ್ರೆ ನಮ್ಗೆ ಉತ್ತರ 16 ಬರಬೇಕು. ನಮಗೆ 16 ಬರಡ 0 ಬರಬೇಕಪ್ಪ ಅಂದ್ರೆ ನಾವು ಇದನ್ನ ಮೈನಸ್ ತಗೊಂಡೆ, +8 -8 0 ಅನ್ನೋದು ನಮ್ಗೆ ಉತ್ತರ ಸಿಕ್ತಿರಿ ಸರ. ಮೂರಿ ಮಾರ್ಚ್ 2ನೇ ತಾರೀಕಿಂದ ಎಕ್ಸಾಮ್ ಏನ, ಭಾಳ ಖುಷಿ ಆಯ್ತು ನೋಡ್ರಿಪ್ಪ. ಮಾರ್ಚ್ 2ನೇ ತಾರೀಕಿಂದ ಎಕ್ಸಾಮ್ ಐತಿ, ಎಲ್ಲರೂ ಕೂಡ ತಯಾರಾಗ್ರಿ. ಓಕೆ, ಭಾಳ ಖುಷಿ ಆಯ್ತು. ಮಾರ್ಚ್ 2ನೇ ತಾರೀಕಿಂದ ಬಂದಿದೆ ಅಂದ್ರೆ ನಮಗೂ ಭಾಳ ಖುಷಿ ಆಯ್ತು. ಯಾಕಂದ್ರೆ ಇನ್ನು ಹುಡುಗರಿಗೆ ಓದ್ಲಾಕ ಇನ್ನೂ ಟೈಮ್ ಸಿಕ್ತಿದೆ, ಯಾಕಂದ್ರೆ RPF ಎಕ್ಸಾಮ್ ಇರುತ್ತೆ, ಅದು ಇದು ಅಂದ್ರೆ ಭಾಳ ಕೆಟ್ಟ ಅವಘಡ ಆಗತ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ಅಪ್ಪು ಬಾಸ್ ಫ್ಯಾನ್ ಹೇಳಿದ್ರಿ. ಇಲ್ಲಿ ಪ್ರಶ್ನೆ ನೋಡೋಣ್ರಿ. ಈಗ ಜಿಂಕೆಯೊಂದು ಹುಲಿಯಿಂದ ತಪ್ಪಿಸಿಕೊಳ್ಳಲು, ಪ್ರಶ್ನೆ ಸಂಪೂರ್ಣ ಓದ್ಕೊಳ್ರಿ. ಜಿಂಕೆಯೊಂದು ಹುಲಿಯಿಂದ ತಪ್ಪಿಸಿಕೊಳ್ಳಲು ಪೂರ್ವಕ್ಕೆ 20 ಮೀಟರ್ ಓಡಿತು. ಎಲ್ಲಿ ಪೂರ್ವಕ್ಕೆ 20 ಮೀಟರ್ ಓಡಿತು. ಈಗ ಬಲಕ್ಕೆ ತಿರುಗಿ 10 ಮೀಟರ್ ಓಡಿ ಪುನಃ ಬಲಕ್ಕೆ ತಿರುಗಿ 9 ಮೀಟರ್ ಓಡಿತು. ಅಲ್ಲಿಂದ ಎಡಕ್ಕೆ ತಿರುಗಿ 5 ಮೀಟರ್ ಓಡಿ ಪುನಃ ಎಡಕ್ಕೆ ತಿರುಗಿ 12 ಮೀಟರ್ ಓಡಿತು. ಕೊನೆಯಲ್ಲಿ ಎಡಕ್ಕೆ ತಿರುಗಿ 6 ಮೀಟರ್ ಓಡಿತು. ಹಾಗಾದರೆ ಜಿಂಕೆಯು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದೆ ಅನ್ನೋದೊಂದು ಟೈಟಲ್ ಕೊಟ್ರು. ಭಾರಿ ಬೇಸಿಕ್ ಪ್ರಶ್ನೆ ಐತಿ, ಆರಾಮ್ಸಾಗಿ ಓದ್ಕೊಳ್ರಿ. ಓದ್ಕೊಂಡು ನಮಗೆ ಕಮೆಂಟ್ ಹಾಕ್ರಿ ಏನು ಉತ್ತರ ಬರುತ್ತ ಮಾಡ್ರಿ. ನಮ್ಗ ಗೊತ್ತಿಲ್ರಿ ಮಾರ್ಚ್ ಒಳಗೆ ಯಾವ ಎಕ್ಸಾಮ್ ಐತೆ ಅನ್ನೋದು ನನಗೆ ಗೊತ್ತಿಲ್ಲ. ನೋಡೋಣ್ರಿ, ಅದೇನೋ ಅಪ್ಪು ಅವ್ರು ಹೇಳ್ತಿದಾರ ಮಾರ್ಚ್ 2ನೇ ತಾರೀಕಿನ ಸರ್ RPF ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ ಅಂತ ಹೇಳ್ತಿದಾರ. ನಾವು ಫುಲ್ ನೋಟಿಫಿಕೇಶನ್ ನೋಡ್ಕೋತೀನಿ. ಏನಾದರೂ ಅಫಿಷಿಯಲ್ ಆಗಿ ನೋಟಿಸ್ ಬಂದ್ರೆ ಖಂಡಿತವಾಗಿ ನಿಮಗೆ ಮೆಸೇಜ್ ಮುಟ್ಟಿಸ್ತೇನೆ ನಾನು, ಆಯ್ತಾ? ಓಕೆ, ಇಲ್ಲಿ ಬರ್ರಿ. ಒಂದು ಕೇಂದ್ರ ಬಿಂದು ಅಂತ ತಗೋತೀನಿ ಸರ್ ನಾನು. ಪೂರ್ವಕ್ಕೆ 20 ಮೀಟರ್ ಓಡಿತು, 20 ಮೀಟರ್ ಓಡಿತು, ಆಮೇಲೆ ಓಡಿತು. ಈಗ ಬಲಕ್ಕೆ ತಿರುಗಿ ನೋಡ್ರಿ, ಈ ಕಡೆ ಹಿಂಗೆ ಹೋಗ್ತಿದೆ, ಪೂರ್ವಕ್ಕೆ ಈ ಕಡೆ ಹೋಗ್ತಾ ಇದ್ದಾನ, ಹೋಗತ್ತೆ ಜಿಂಕೆ ಅನ್ನೋದು. 10 ಮೀಟರ್ ಪುನಃ ನೋಡ್ರಿ, ಬಲಕ್ಕೆ ತಿರುಗಿ 10 ಮೀಟರ್ ಪುನಃ 10 ಮೀಟರ್ ಹೋಯ್ತಾ, 10 ಮೀಟರ್ ಹೋಯ್ತಾ. ಓಕೆ, ಹೊಡಿತು. ಮತ್ತು ಪುನಃ ಈ ಕಡೆ ನೋಡ್ರಿ, ಇವಾಗ ಇಲ್ಲಿ ಬಂತು, ಪುನಃ ಬಲ ಅನ್ನೋದು ಈ ಕಡೆ ಬರುತ್ತಾ. ಬಲಕ್ಕೆ ಎಷ್ಟು ಹೋಗುದು ಸರ್? ಬರೀ 9 ಮೀಟರ್ ಹೋಯ್ತು ಸರ್.
ಹೋಯ್ತಾ 9 ಮೀಟರ್ ಓಡಿತು. ಅಲ್ಲಿಂದ ಎಡಕ್ಕೆ, ಇಲ್ಲಿಂದ ಮತ್ತೇನು ಸರ್ ಎಡಕ್ಕೆ ತಿರುಗಿ 5 ಮೀಟರ್, ಈ ಕಡೆ ಎಡಕ್ಕೆ 5 ಹೋಗುತ್ತಾ. ಓಕೆ ಸರ್, ಇಲ್ಲಿ 5 ಓಡಿ ಪುನಃ ಎಡಕ್ಕೆ, ಮತ್ತು ಎಡಕ್ಕೆ ಏನು ಮಾಡಿದೆ ಸರ್, ಮತ್ತೇನು ಮಾಡಿದೆ, ಎಡ ಅನ್ನೋದು ಈ ಕಡೆ ಆಗುತ್ತಾ, ಬಲ ಅನ್ನೋದು ಈ ಕಡೆ ಆಗುತ್ತಾ, ಪುನಃ ಎಡಕ್ಕೆ ತಿರುಗಿ 12 ಓಡಿತು. 12 ಕಿಲೋ ಕೊನೆಗೆ 12 ಓಡಿತು ಎಷ್ಟು 12ಕ್ಕೆ 9 ಪ್ಲಸ್ ಈ ಕಡೆ ಅಂದರೆ 12 ಬಂದ್ರಿ ಸರ್. 12 ಮೀಟರ್ ಓಡಿತು. ಕೊನೆಯಲ್ಲಿ ಎಡಕ್ಕೆ ತಿರುಗಿ 6 ಮೀಟರ್ ಓಡಿತ್ತು. ಕೊನೆಗೆ ಈ ಕಡೆ ಹೋಗ್ತಿರುವಾಗ ಸರ್ ಇದು ಬಲ ಈ ಕಡೆ ಆಗುತ್ತಾ, ಎಡ ಅನ್ನೋದು ಈ ಕಡೆ ಆಗುತ್ತಾ, ಕೊನೆಗೆ ಎಷ್ಟಾಗುತ್ತೆ ಸರ್ ಅದು, ಕೊನೆಯಲ್ಲಿ ಎಡಕ್ಕೆ ತಿರುಗಿ 6 ಮೀಟರ್, ಕೊನೆಗೆ ಲಾಸ್ಟ್ ಆ್ಯಂಡ್ ಬೆಸ್ಟ್ 6 ಹೋಗುತ್ತಾ. ಇದು 5, ಇದು ಜಸ್ಟ್ 6 ಮೀಟರ್ ಹೋಯ್ತು. ಹಾಗಾದರೆ ಜಿಂಕೆಯು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದೆ ಅನ್ನೋದೊಂದು ಪ್ರಶ್ನೆ ಕೇಳ್ತಿದ್ದಾರೆ. ಭಾರಿ ಬೇಸಿಕ್ ಪ್ರಶ್ನೆ ಇದೆ, ಈಜಿ ಪ್ರಶ್ನೆ. ಈಗ ನೀವು ಇಂಥ ಪ್ರಶ್ನೆ ಬಂದರೆ ಏನು ಮಾಡ್ಬೇಕು ಸರ್, ಇವಾಗ ಇದನ್ನ ಕೇಂದ್ರ ಬಿಂದು ಅಂತ ತಗೋಬೇಕು. ಇದನ್ನ ಕೇಂದ್ರ ಬಿಂದು ಅಂತ ತಗೊಂಡಾಗ ಮೇಲ್ಗಡೆ ಕಾಣ್ತಿರೋದು ಸರ್ ಏನು ಸರ್, ಉತ್ತರ ದಿಕ್ಕು. ಈ ಕಡೆ ಇರೋದು ಸರ್ ಈಗ ಪೂರ್ವದ ದಿಕ್ಕು ಸರ್. ಕೆಳಮುಖವಾಗಿರೋ ಏನೇ ಸರ್ ಈಗ ದಕ್ಷಿಣ ಕಾಣತೈತ್ರಿ, ಹೌದಿಲ್ಲ. ಹಾಗಾದ್ರೆ ನಮಗೆ ಏನೈತೆ ಸರ್ ಉತ್ತರ, ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್. ಮುಗೀತು, ಹಂಗಿಲ್ಲ. ಇದು ಕೇಂದ್ರ ಬಿಂದು ಅಂತ ತಗೊಂಡೆ ಸರ್. ಈ ಕಡೆ ಪೂರ್ವ ಐತಿ ಸರ್, ಕೆಳಗೆ ದಕ್ಷಿಣ ಐತಿ ಸರ್, ಮೇಲ್ಗಡೆ ಉತ್ತರ ಐತ್ರಿ. ಉತ್ತರ ಕಡೆ ಹೋಗ್ತಿರುವ ಕಾರಣಕ್ಕೆ ನಾವು ಏನು ಮಾಡಿದ್ವಿ ಸರ್, ಈಗ ಆಪ್ಷನ್ ನಂಬರ್ ಸಿ ಸರ್ ಉತ್ತರ ಅನ್ನೋದು ಸರಿಯಾದ ಉತ್ತರ ಕೊಟ್ವಿ. ಅರ್ಥ ಆಯ್ತ್ರಿ ಗುರುಗಳ? ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟ ಪ್ರಶ್ನೆ, ಭಾರಿ ಪ್ರಶ್ನೆ ಐತಿ, ಈಜಿ ಪ್ರಶ್ನೆ. ದೀಪಕ್ ರವಿಯ ಸಹೋದರ. ಈ ದೀಪಕ್ ಅನ್ನೋನು ರವಿಯವರ ಸಹೋದರ ಆಗಿದ್ದಾನೆ ಸರ್. ರೇಖಾ ಅಟಲ್ನ ಸಹೋದರಿ. ಈ ರೇಖಾ ಅಣ್ಣವಳು ಅಟಲ್ನ ಸಹೋದರಿ ಆಗಿದ್ದಾಳ. ರವಿಯು ರೇಖಾರ ಮಗನಾದರೆ ದೀಪಕ್ ರೇಖಾವೊಂದಿಗೆ ಏನಾಗಬೇಕು? ಎಷ್ಟು ಈಜಿ ಪ್ರಶ್ನೆ ಐತ್ರಿ ಸರ. ಮೊದಲ ಏನು ಕೊಟ್ಟಿದ್ದಾರೆ, ದೀಪಕ್ ಮತ್ತು ರವಿ ಸಹೋದರ ಅಂತ ಕೊಟ್ಟಿದ್ದಾರೆ. ಅದ್ರೊಳಗೆ ರವಿ ರೇಖಾರ ಮಗನಾದ್ರೆ ದೀಪಕ್ ಏನಾಗಬೇಕಪ್ಪ, ಮಗನ ಆಗ್ಬೇಕಲ್ಲ. ಮುಗಿದೋಯ್ತು ಸರ್, ನಮ್ಮ ಉತ್ತರ ರೈಟ್ ಆನ್ಸರ್. ಮುಗಿದೋಯ್ತು, ಇಷ್ಟ ಏನಿಲ್ಲ ಇದ್ರೊಳಗೆ. ಪ್ರಶ್ನೆ ಓದ್ಕೋಬೇಕಷ್ಟ. ದೀಪಕ್ ಮತ್ತು ರವಿ ಸಹೋದರರು, ಅಣ್ಣ ತಮ್ಮ ಆಗಿದಾರಂದ್ರೆ ರವಿನ ರೇಖಾನ ಮಗ ಅಂದ್ರೆ ದೀಪಕ್ಕು ಕೂಡ ಏನಾಗಿದ್ದಾನೆ ಸರ್, ಈಗ ರೇಖಾ ಅವರ ಮಗನಾಗಿರ್ತಾರೆ. ರೇಖಾ ಅವರ ಮಗ ದೀಪಕ್ ರೇಖಾವೊಂದಿಗೆ ಏನಾಗಬೇಕು ಅಂತ ಕೇಳಿದಾರ, ಮಗನ ಆಗ್ಬೇಕಲ್ಲ. ಓದೋದು ಬೇಡ ಇದ್ರೊಳಗೆ, ಲೆಕ್ಕಾಚಾರ ಮಾಡಿ ತೋರಿಸ್ತೀನಿ ನೋಡ್ರಿ. ದೀಪಕ್ ಬಂದ ಪ್ಲಸ್ ಕೊಡ್ರಿ, ರವಿ ಇದಾನ ಪ್ಲಸ್ ಕೊಡ್ರಿ. ಇವಾಗ ಏನು ಕೇಳಿದಾರೆ ಸರ್, ಇಲ್ಲಿ ಬಂದೆ ರೇಖಾ ಅಟಲ್ನ ಸಹೋದರಿ, ಅದು ಬಿಡ್ರಿ. ರವಿಯು ರೇಖಾರ ಮಗ. ಈ ರವಿ ಅನ್ನೋರು ರೇಖಾ ಅವರ ಮಗ. ರೇಖಾ ಬಂದ್ಲು, ಓಕೆ. ಇಲ್ಲಿ ಮಗ ಇದಾನಂದ್ರೆ ಇವ್ರಿಗೂ ಕೂಡ ಮಗ ಇರ್ಬೋದು, ಹಂಗೆ ಇತ್ತು ಪಾಯಿಂಟ್. ಇವ್ರಿಬ್ರು ಅಣ್ಣ ತಮ್ಮ ಅಂದ್ರೆ ಇವ್ರಿಗೆ ಮಮ್ಮಿ ಇದಾನಂದ್ರೆ ಇದು ಮೈನಸ್ ಬಂದ್ರಿ. ಇಲ್ಲಿ ನೋಡಿ, ರೇಖಾ ಅಟಲ್ನ ಸಹೋದರಿ, ಇವರಿಬ್ರು ಅಣ್ಣ ತಂಗಿ, ಅಟಲ್ ಇವು ಪ್ಲಸ್. ನಮಗೇನು ಕೊಟ್ಟಿನ ಸರ್, ದೀಪಕ್ ರೇಖಾರ ಏನಾಗಬೇಕು, ಈ ದೀಪಕ್ ಅನ್ನೋ ರೇಖಾಗೂ ಕೂಡ ಮಗನಾಗಬೇಕು. ಆಪ್ಷನ್ ನಂಬರ್ ಸರ ಎ ಮಗ ಅನ್ನೋದು ಸರಿಯಾದ ಉತ್ತರ ಐತ್ರಿ. ನಾವು ಇದನ್ನು ನೋಡಿ, ಇಂಥ ಪ್ರಶ್ನೆಗಳನ್ನ ಸ್ವಲ್ಪ ಬ್ರೈನ್ ಯೂಸ್ ಮಾಡಿದ್ರೆ ಹಿಂಗೆ ಬಾಯಿ ಲೆಕ್ಕದಲ್ಲೇ ವಿಚಾರ ಮಾಡಿಬಿಟ್ಟು ಟೈಮ್ ಉಳಿತಾಯ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ರೀ ಸರ್. ಹೇಳ್ರಿ ನೋಡೋಣ, ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ? ಭಾರಿ ನಿಮಗೆ ಹೇಳ್ಬಿಟ್ಟೇನೆ, ಇದನ್ನು ಮುಚ್ಚ್ರಿ, ಇದನ್ನು ಬೆಚ್ಚಿ ನೋಡ್ರಿ. ಈ ಮುಟ್ಟೆನ ಅಲ್ಲೇ ಮುಚ್ಚಿ ಬಿಡೋದು ಇಲ್ಲೇ. ಆಮೇಲೆ ಈ ಕಡೆ ಬರ್ರಿ, ಇಲ್ಲಿ ಓಪನ್ ಮಾಡಿಬಿಟ್ಟು ಏನು ಬರುತ್ತಾ ಸರ್, ಎ ಬಿ ಸಿ ಡಿ ಒಳಗೆ ಏನು ನಡೀತಾ ಇದೆ ಸರ್? 3 3 1 1 ಅಂತ ಬರತೈತ್ರಿ. ಸ್ವಲ್ಪ ವಿಚಾರ ಮಾಡ್ರಿ ನೀವು ಕೂಡ. ನಿಮಗೂ ಸ್ವಲ್ಪ ತ್ರಾಸ್, ನಿಮಗೂ ಕೂಡ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕ. ನಿಮಗೆ ಬಿಸಿ ಮುಟ್ಟಿಸಿದ್ವಪ್ಪ ಅಂದ್ರೆ ಗೊತ್ತಾಗತ್ತಾ ಆ ಕುಕ್ಕರ್ ಶಿಟಿ ಹೊಡಿತೋ ಇಲ್ಲೋ ಅನ್ನೋದ, ಹೌದಿಲ್ರಿ? ಕುಕ್ಕರ್ ಶಿಟಿ ಹೊಡಿತೈತೋ ಇಲ್ಲೋ ಅನ್ನೋದು ನಮಗೂ ಬಿಸಿ ಮುಟ್ಟಿಸಿದಾಗ ಗೊತ್ತಾಗತ್ತ. ಕಮೆಂಟ್ ಹಾಕ್ರಿ, ಪಟಾಪಟ ಹಾಕ್ರಿ, ಏನು ಭಾಳ ಕ್ವಶನ್ ಅದಾವ. ವೆರಿ ಗುಡ್ ಸರ್, ಆಪ್ಷನ್ ನಂಬರ್ ಸಿ ಬರುತ್ತಾ? ವೆರಿ ಗುಡ್, ಶಬಾಷ್. ಆಪ್ಷನ್ ನಂಬರ್ ಡಿ ಬರುತ್ತೆ ಸರ್, ವೆರಿ ವೆರಿ ಗುಡ್. ಹಾ, ಗುಡ್ ಸರ್, ಸಿ ಬರುತ್ತೆ, ಡಿ ಬರುತ್ತೆ. ಹಂಗಾದ್ರೆ ನನಗೂ ನಿಮಗೂ ಒಂದು ಚಾಯ್ಸ್ ಕೊಡ್ತೇನೆ ನಾನು. ಆಪ್ಷನ್ ನಂಬರ್ ಎ ಮತ್ತು ಬಿ ಬರಂಗಿಲ್ಲ, ಆಪ್ಷನ್ ನಂಬರ್ ಸಿ ಮತ್ತು ಡಿ ಬರಬಹುದು ಅಂತ. ಓಕೆ, ಈ ಕಡೆ ನನ್ನ ಕಡೆ ಬರ್ರಿ ಸರ್. 3 3 1 1 ಐತಿ. ಈಗ 3 ಮತ್ತು 1 ನಾವು ಹೋಗ್ತಾ ಇದ್ದೀನಿ ಅಂದ್ರೆ ಎ ಸರ್ ಎ ಹೋಯ್ತು. ಎಮ್ ಅಂದ್ರೆ ಸರ್ ಏನು ಬರುತ್ತೆ ರೀ, 13 ಬರುತ್ತಾ. ಎ ಅಂದ್ರೆ 1 ಐತ್ರಿ. ಈ 1 ನಾ ಏನು ಸರ್ ಸಣ್ಣ ಸಂಖ್ಯೆ ಬೇಕಲ್ಲ, ಆಗ 1 ಅನ್ನೋದು ಈ 1 ಸರ್ ಇಲ್ಲ, ನಾನು ಬರ್ಕೋತೀನಿ ರೀ, 1 ಸಿಕ್ತು. ಹಾಗಾಗಿ ಎ ಮತ್ತು ಬಿ ಹೋಯ್ತು, ಯಾಕಂದ್ರೆ 1 1 ಐತಿ. ಈಗ 1 1 ಏನು ಸರ್, ಈಗ 4 ಮತ್ತು 3 ಐತಿ ಸರ್. ಈ 4 ಮತ್ತು 3 ಸರ್ ಎ ಹೋಯ್ತು, ಇದು ಸರ್ 14 ಬಂತು. ಇದು 3 ಅನ್ನೋದು ಸಣ್ಣ ಸಂಖ್ಯೆ ಇರೋ ಕಾರಣಕ್ಕೆ ನಾನು 3 ಅನ್ನೋದು ಬರ್ಕೋತೀನಿ ರೀ. ಓಕೆ, ಇವಾಗ ನಮಗೇನು ಉತ್ತರ ಬರ್ಬೇಕು, ನೀವು ಏನು ಉತ್ತರ ಕೊಡ್ತೀರಿ ಇವಾಗ? ಪಟ್ಟ ದಿಶಿಗೆ ಹೇಳ್ರಿ. ಸರಿಯಾದ ಉತ್ತರ ಏನಾಯ್ತಿರೋ?
ಆಪ್ಷನ್ ನಂಬರ್ ಡಿ ರೀ ಸರ. ಯಾಕಂದ್ರೆ 1-3 ಕಂಟಿನ್ಯೂ ಸ್ಟಾರ್ಟ್ ಐತಿ, ಇಲ್ಲಿ 1-4 ಕಂಟಿನ್ಯೂ ಸ್ಟಾರ್ಟ್ ಇಲ್ಲಿ ಬೇಕಾಗಿಲ್ಲ, ಯಾಕಂದ್ರೆ ಇಲ್ಲಿ ಬರೋದು 1-3. ಎಷ್ಟು ಬೇಸಿಕ್ ಪ್ರಶ್ನೆ ಐತಿ, ಭಾರಿ ಈಜಿ. ಎಸ್ ಆರ್ ನೋ ಮೆಥಡ್ ಹಿಂಗೆ ಯೂಸ್ ಮಾಡ್ರಿ. ನೀವು ಇಲ್ಲಿ ಬಂದ ಸರ್ ಹೋಯ್ತು ಇಲ್ಲಿಂದ ಹಿಂಗೆ ಮಾಡ್ಕೋಕ್ಕಿಂತ ಮುಂಚೆ ಇಲ್ಲಿ ಬರೋದು ಸಡನ್ಲಿ ಮುಗಿಸ್ಬಿಡೋದ. ಕಾಮ್ ಕ್ಲಾಸ್ ಕೆತ್ ಖತಮ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ನಿಮಗೊಂದು ಸಣ್ಣ ಮಾಹಿತಿ. ಈಗ ಎಲ್ಲರೂ ಕೂಡ ಹೇಳ್ತಾ ಇದಾರ ಮಾರ್ಚ್ ಸರ್ 2ನೇ ತಾರೀಕಿಗೆ ಏನೋ ಎಕ್ಸಾಮ್ ಐತ್ರಿ ಅಂತ ಹೇಳಿದ್ರಿ, ಬಹಳ ಖುಷಿ ಆಯ್ತು. ಡೇಟ್ ಆದ್ರೂ ಅನೌನ್ಸ್ಮೆಂಟ್ ಮಾಡಿದಾರಲ್ಲ, ಅದು ಬಹಳ ಖುಷಿ ಆಗುತ್ತೆ. ಅದು ಗೊತ್ತಿಲ್ಲ ನನಗೂ ಕೂಡ, ಕನ್ಫರ್ಮ್ ಆಗಿ ನೋಡ್ಕೊಂಡು ಹೇಳ್ತೇನೆ ರೀ. RRB ಡಿ ಗ್ರೂಪಿಗೆ ಅಪ್ಲಿಕೇಶನ್ ಹಾಕಿದವರು ಮೊದಲು ಏನು ಮಾಡ್ತಾರೆ, 12th ಫೇಲ್ ಆಗಿರೋದು, 12ನೇ ತರಗತಿ ಫೇಲ್ ಆಗಿರೋ ಒಂದು ಫೀಚರ್ ಐತಿರಲ್ಲ, ಆ ಪೂರ್ತಿ ಫಿಲ್ಮ್ ನೋಡ್ಕ್ಯಾ ಸಮಯ ಸ್ಟಡಿ ಮಾಡಕ್ಕೆ ತಯಾರಿ ಆಗ್ರಿ. ಭಾರಿ ಮೋಟಿವೇಶನ್ ಐತದ ಫಿಲ್ಮ್ ನನ್ನ ಪ್ರಕಾರ. ಓಕೆ ಸರ್, SSC JDಗೆ ಅಪ್ಲಿಕೇಶನ್ ಹಾಕಿದ್ದೀವಿ ರೀ, ಸಿಟಿ ಬಂದೈತಿ, ಡೇಟ್ ಬಂದೈತಿ, ಶಿಫ್ಟು ಕೂಡ ಎಲ್ಲ ಐತೆ ಅನ್ನೋದು ಕೂಡ ಕನ್ಫರ್ಮ್ ಆಗೈತ್ರಿ ಸರ್. ಆದ್ರೆ ಏನು ಓದಿದ್ದೀವಿ, ಏನು ಓದಬೇಕು, ಏನು ಉಳಿದಿದೆ ಅನ್ನೋರು ಏನಾದರೂ ಮಾಹಿತಿ ಬೇಕಪ್ಪ ಅಂದ್ರೆ ಕೇವಲ ನೀವು 99 ರೂಪೀಸ್ ಈ ನಂಬರ್ಗೆ ಪೇ ಮಾಡಿಬಿಟ್ಟು ಈ 50 PDFs ಪರ್ಚೇಸ್ ಮಾಡ್ಕೋಬಹುದು. ಸರ್ ಏನೆಲ್ಲ ಇದೆ ಸರ್ ವಿಷಯವಾರು, GK ಪ್ಲಸ್ ರೀಸನಿಂಗ್ ಇರುತ್ತಾ, ಗಿಚ್ ಐತ್ರಿ. ಓಕೆ, RPFಗೂ ಸಂಬಂಧಪಟ್ಟಿರೋ ಮಾಹಿತಿ ಕೊಟ್ಟಿದ್ದೀವಿ, ಪ್ಲಸ್ SSC JD ಸಂಬಂಧಪಟ್ಟರು ಕೂಡ ಈ PDF ಒಳಗೆ ಮಾಹಿತಿ ಕೊಟ್ಟಿದ್ದೀವಿ. ಟೋಟಲ್ PDF ಸಂಖ್ಯೆ ಬಂದ್ಬಿಟ್ಟು 50 ಇದಾವ. ಟೋಟಲ್ PDF ಸಂಖ್ಯೆ ಬಂದ್ಬಿಟ್ಟು 50 ಇದಾವೆ ಸರ. ಇದೇ ನಮ್ಮ ಫೋನ್ ನಂಬರ್ ಆಗಿರುತ್ತೆ 9591061100. ಇದು ನನ್ನ ಪರ್ಸನಲ್ ನಂಬರ್ ಐತಿ. ಪ್ಲಸ್ ಕಾಲ್ ಮಾಡ್ಬೋದು, ವಾಟ್ಸಪ್ನ ಟಚ್ ಚಾಟ್ ಮಾಡ್ಬೋದು, ಅಥವಾ ಸರ್ ಫೋನ್ ಪೇ ಕೂಡ ಇದೇ ನಂಬರ್ಗೆ ಐತಿ. ಓಕೆ, ಕೇವಲ ನೀವು 99 ರೂಪೀಸ್ ಪೇ ಮಾಡಿಬಿಟ್ಟು ಈ 50 PDF ಪರ್ಚೇಸ್ ಮಾಡ್ಕೊಳ್ರಿ. ಯಾವ ಥರ ಕ್ಲಾಸ್ ಹೇಳ್ತೀವಿ ಅನ್ನೋದು ನಿಮಗೆ ಮಾಹಿತಿ ಗೊತ್ತೈತಿ. ಹಾಗಾದ್ರೆ ಯಾವ ಥರ PDF ಇರ್ತೈತೆ ಅನ್ನೋದು ತಗೊಂಡ್ಮೇಲೆ ಗೊತ್ತಾಗತ್ತಾ. ಓಕೆ, ಏನಾದರೂ ಎನಿ ಡೌಟ್? ಕನ್ನಡದೊಳಗೆ PDF ಇರುತ್ತೆ, ಕನ್ನಡದಲ್ಲಿಯೇ ಇರುತ್ತದೆ PDFಗಳು. ಯಾವುದೇ ರೀತಿ ಹಿಂದಿ ಇಂಗ್ಲೀಷ್ ಇರಂಗಿಲ್ಲ, ಇದೊಂದು ನೆನಪಿರಲಿ. ಇನ್ನೊಂದು ನಾಳೆ ಈವ್ನಿಂಗ್ ಅಥವಾ ನಾಡಿದ್ದು, ಸೊ ನಾಳೆ ಯಾರು ಗುರುವಾರ 10 ಗಂಟೆಗೆ, ಗುರುವಾರ 10 ಗಂಟೆಯಿಂದ ನಿಮ್ಗೆ RRB DA ಗ್ರೂಪ್ ಲಾಂಚ್ ಆಗುತ್ತಾ PDFಗಳು. ಓಕೆ, ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಸರ್ ಅಂದ್ರೆ GK ಪ್ಲಸ್ ರೀಸನಿಂಗ್ ಇರುತ್ತೆ ರೀ ಗುರುವಾರ. ಓಕೆ, ನಟಿರುತ್ತೆ ಕ್ಲಾಸಿಗೆ ಕಂಟಿನ್ಯೂ ಮಾಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಸರಳ ರೇಖೆಗಳ ಸಂಖ್ಯೆಯನ್ನು ಎಷ್ಟಿದಾವ ಅನ್ನೋದು ಕೇಳ್ತಾ ಇದಾರೆ ಸರ್. 4, 3, 7, 8 ಅನ್ನೋದು ಐತ್ರಿ. ಭಾರಿ ಬೇಸಿಕ್ ಪ್ರಶ್ನೆ, ಈಜಿ ಪ್ರಶ್ನೆ, ಗಿಲಿ ಕೌಂಟ್ ಮಾಡ್ರಿ ನೋಡೋಣ. ಇಲ್ಲಿ ನಮಗೆ ನೀವು ವಿಚಾರ ಮಾಡ್ರಿ ಸರ್, 7 ಅದಾವ. ಓಕೆ ನೋಡ್ರಿ, ಇಂಥದ್ದು ಬಂತರ ಏನು ಮಾಡ್ಬೇಕು ಸರ್, ಮೊದಲು ಅಡ್ಡಡ್ ಕಾಣದೆ ಸರ್ ಅಡ್ಡ ಹಾಕೋರಿ. ಸರ್ ಉದ್ದುದ್ದು ಅದಾವ ಸರ್, ಉದ್ದ ಹಾಕೋರಿ. ಈಗ ಅಡ್ಡಡ್ ಮಾತ್ರ ಎಣಿಸ್ಕೊಂಡ್ರಿ ಇವಾಗ ಸರ್ 1, 2, 3, 4 ಸರ್ 4 ಸಿಕ್ಕುರಿ. ಓಕೆ, ಆಮೇಲೆ ಉದ್ದುದ್ದು ಸರ್ 1, 2, 3 ಸರ್ 3 ಇದಾವೆ. 4 ಮತ್ತು 3 ಕೂಡಿಸಿದ್ರೆ ನಮಗೆ ಏನು ಉತ್ತರ ಬರುತ್ತೆ ರೀ ಗುರುಗಳ, 7 ಬರುತ್ತಾ. ಹಾಗಾಗಿ ಆಪ್ಷನ್ ನಂಬರ್ ಸರ್ ಸಿ ಈಸ್ ರೈಟ್ ಆನ್ಸರ್. ಮುಗಿದೋಯ್ತು, ಉತ್ತರನ ಮುಗಿತ್ಲಾ, ಹೌದಿಲ್ರಿ? ಏನೈತೆ ಸರ್ ಉತ್ತರ ನೋಡ್ರಿ. ಇಂಥ ಪ್ರಶ್ನೆ ಬಂತು ಮತ್ತೆ ಇಲ್ಲೇ ಸರ್ 1, 2, 3, 4 ಮತ್ತೆ ಕನ್ಫ್ಯೂಸ್ ಆಗುತ್ತಾ. ಹಾಗಾಗಿ ಈ ಥರ ಹಾಕೊಳ್ರಿ. ಮೈನಸ್ ಇತ್ತಪ್ಪ ಅಂದ್ರೆ ಮೈನಸ್ ಹಾಕೋದು. ಸೊ ಉದ್ದ ಕನಾಕತ್ತಪ್ಪ ಅಂದ್ರೆ ಉದ್ದ ಹಾಕೊಳ್ಳೋದ್ರಿ. ಓನ್ಲಿ ಮೈನಸ್ ಬಗ್ಗೆ ಅಷ್ಟೇ ವಿಚಾರ ಮಾಡೋದು. 1, 2, 3, 4 ಹಾಕೊಂಡ್ರೆ ಬಿಟ್ಟು ಬಿಡೋದು ಅದು ಚಿಂತೆ. ಆಮೇಲೆ ಉದ್ದುದ್ದು ಸರ್ 1, 2, 3 ಆಮೇಲೆ 3 ಹಾಕೊಳ್ಳೋದು. ಮತ್ತು ಸರ್ ವಕ್ರ ರೇಖೆ ಏನಾದರೂ ಇದಾವ ಅದು ನೋಡ್ಕೊಳ್ಳೋದು. ಇತ್ತಪ್ಪ ಅಂದ್ರೆ ಡೈರೆಕ್ಟ್ ಹಾಕೊಳ್ಳೋದು. ಓಕೆ, ಈ ಥರ ಮೆಥಡ್ ಯೂಸ್ ಮಾಡಿರಿ, ಗೊತ್ತಾಗತ್ತಾ. ಓಕೆ, ಈ ಪ್ರಶ್ನೆಯನ್ನು ನೋಡ್ಕೊಂಬರ್ರಿ. ಈ ಪ್ರಶ್ನೆ ಒಳಗೆ ಏನು ಕೊಟ್ಟಿದ್ದಾರೆ ಸರ್, ಕೊಟ್ಟಿರುವ ಸಂಖ್ಯಾ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಕೇಳಿದಾರ ಸರ್. 720 720 ಡಬಲ್ ಸರಿ ಕೊಟ್ಟಾನ, ನೆನಪಿರ್ಲಿ ಸರ್. 360 120 36 ಅನ್ನೋದು ಕೊಟ್ಟಿದ್ದಾನೆ ಸರ್. ಏನ್ ಮಾಡ್ಬೋದ್ರಿ ಇಲ್ಲಿ ನಾವು? ಹಾಗ್ರಿ ಇದು ಸ್ವಲ್ಪ ಅವಘಡ ಅನಿಸುತ್ತೆ ನಿಮಗೆ, ನಾನೇ ಮಾಡ್ತೀನಿ ನೋಡ್ರಿ. 7 ಡಿವೈಡೆಡ್ ಬೈ 770 ಡಿವೈಡೆಡ್ ಬೈ 1 ಮಾಡಿದರೆ ಒಂದ್ಲೆ 1 7 ಸರ್ 7 ಆಗತ್ತಾ, 7 2 ಸರ್ 2 ಆಗತ್ತಾ, 1 0 ಸರ್ 0ನ ಬರತ್ತೆ. ಇದಕ್ಕೆ 0 ತಗೋರಿ, ಪೂರ್ತಿ ಹೋತಾ. ಇದಕ್ಕೆ ಏನು ಮಾಡಿದನಪ್ಪ, ಇಲ್ಲಿಂದ ಇಲ್ಲಿ ಹೋಗ ಸರ್ ಭಾಗಿಸು. ನೋಡ್ರಿ, ಭಾಗಿಸು 1 ತೊಗೊಂಡಿದ್ದಾನೆ ಸರ್. ಇಲ್ಲಿ ಬರ್ರಿ, ಇವಾಗ ಪಾಯಿಂಟ್ ಇಲ್ಲಿ ಇರೋದು ನಿಮಗೆ ಇವಾಗ ಲಾಜಿಕ್.
ಸರಿ 720 ಸರಿ 720 ಅನ್ನೋದು ಹೆಂಗೆ ಕೊಟ್ಟಪ್ಪ, ಒಂದ್ಲೆ 7 ಬರುತ್ತೆ ಸರ್, 2 ಬರುತ್ತಾ, 0 ಬಂತ. ಓಕೆ, ಇದನ್ನ ಇದು ತೊಗೊಂಬಂದ. ಇಲ್ಲಿ ಏನು ತೊಗೊಂಬರ್ತಾನೆ ಸರ್, ಹೆಂಗೆ ಮಾಡಿದ್ರೆ ಬರುತ್ತಾ, ಇಲ್ಲಿ ಭಾಗಿಸು ಸರ್ 2 ಹಾಕಿ ನೋಡ್ರಿ, ನೋಡೋಣ. ಡಿವೈಡೆಡ್ ಬೈ ಭಾಗಿಸು ಹಾಕೊಂಡು ನೋಡ್ರಿ, ಆಗುತ್ತೋ ಇಲ್ಲೋ ಸೆಕೆಂಡ್ರಿ ಮಾತು ಅದ ವಿಚಾರ ಮಾಡೋಣ ನಂತರ. ಓಕೆ, ಇಲ್ಲಿ ಹಾಕೊಂಡು ನೋಡ್ರಿ ಸರ್. 7 ಡಿವೈಡೆಡ್ ಬೈ ಎಷ್ಟಾಗತ್ತಾ, 3 3 3 2 3 9. ಓಕೆ, 720 ಡಿವೈಡೆಡ್ ಬೈ ಸರ್ 2 ಮಾಡ್ತೀನಿ ರೀ ನಾನು. 2 ಒಂದ್ಲೆ 2 ಎಷ್ಟಲೇ ಹೋಗುತ್ತಪ್ಪ, 2 1 2 2 4 2 3 2 3 ಸರ್ 6 ಆಯ್ತಾ. ಇದು ಪೂರ್ತಿ ಹೋಗ್ರಿ. 6 ಒಳಗೆ ಸರ್ 7 ಒಳಗೆ 6 ಕಳೆದ್ರಪ್ಪ 1 ಉಳಿತಾ, ಇಲ್ಲಿ ಹಾಕೋರಿ, ಟಿಕ್ಕಿ ಹಾಕೋರಿ. ಅಂದ್ರೆ 1 2 12 ಐತ್ರಿ ಸರ್. 2 6 12 ಐತಿ ಸರ್, 0 0. ಓಕೆ, ಸಾರಿ ಇಲ್ಲಿ 3 ಹಾಕ್ಬೇಕಲ್ರ. 2 1 2 2 4 2 3 6 ಒಳಗೆ ಸರ್ ನಾವೇನು ಮಾಡೋಣ್ರಿ, 7 ಕಳೆದಪ್ಪ ಅಂದ್ರೆ 1 ಉಳಿತಾ. ಓಕೆ, 2 3 6 ಸರ್, 0 0 ಸರ್, 360 ಅನ್ನೋದು ಐತಿ. ಓಕೆ, ಅದೇ ರೀತಿ ಸರ್ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ನಮ್ಗೆ ಉತ್ತರ ಕೊಡ್ರಿ, ಏನು ಉತ್ತರ ಬರುತ್ತೆ ಅನ್ನೋದು ಗೊತ್ತಾಗತ್ತಾ. ಭಾರಿ ಬೇಸಿಕ್ ಪ್ರಶ್ನೆ ಐತಿ ಇದು. ನೋಡ್ರಿ, ಇದು ಬಂದ್ರಿ ಸರ್. ಆಮೇಲೆ ನೀವೇನು ಮಾಡ್ಬೇಕು ಸರ್, ಇದನ್ನ ತಗೋರಿ. ಇದನ್ನ ತಗೊಂಡಾದ್ಮೇಲೆ ಏನು ವಿಚಾರ ಮಾಡ್ತೀರಿ, 3 1 3 ತಗೋತಿರಲ್ಲ, ಎಸ್ ಆರ್ ನೋ. ಆಮೇಲೆ ಸರ್ 3 2 6, 360 ಡಿವೈಡೆಡ್ ಬೈ 3 ಮಾಡ್ರಿ. ಓಕೆ, ಇಲ್ಲಿ ತಗೋರಿ. 3 1 ಸರ್ 3 ಆಯ್ತಾ. ಓಕೆ ಸರ್, 3 2 ಸರ್ 6 ಆಯ್ತಾ, 0 0 ಸರ್ 120 ಅನ್ನೋದು ಐತೆ ಸರ್, 120 ಅನ್ನೋದು ಬಂತು. ಆಮೇಲೆ ಇದು ತಗೋರಿ, 30 ತಗೋರಿ, ನೋಡೋಣ 4 ತಗೋರಿ, ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗತ್ತಾ. ಎಸ್ ಸರ್ ನೋ, ಎಸ್ ಸರ್. ಆಮೇಲೆ 6 ತೋ ಸರ್, 6 ಇಲ್ಲಿ ಏನು ಬರುತ್ತೆ ಸರ್, ಇಲ್ಲಿ ಭಾಗಿಸು 4 ತೊಗೊಂಡ್ರಿ ಸರ್, ಇಲ್ಲಿ ಏನು ಬರುತ್ತೆ ಭಾಗಿಸು 5 ಬರುತ್ತೇನ್ರೋ, 5 ತೊಗೊಂಡ್ರಿ ಸರ್. 5 ಆದ್ಮೇಲೆ ಏನು ಬರುತ್ತೆ ಸರ್, ಇಲ್ಲಿ ನಮಗೆ ನೆಕ್ಸ್ಟ್ 1 ಬರಬೇಕಾಗಿರೋದು 6 ಬರಬೇಕಾಗತ್ತಾ, ಹೌದಿಲ್ಲ. 6 ತಗೋರಿ, ಭಾಗಿಸು 6 ಮಾಡಿದ್ರೆ 6 1 6 ಸರ್ 1 6 1 ಅಂದ್ರೆ ಇಲ್ಲಿ 1 ಅನ್ನೋದು ಉತ್ತರ ಸರ್. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್, ಮುಗಿದೋಯ್ತು. ಆಪ್ಷನ್ ನಂಬರ್ ಎ ಇಸ್ ರೈಟ್ ಆನ್ಸರ್. ಎಷ್ಟು ಈಜಿ ಪ್ರಶ್ನೆ ಐತಿ. 1 2 3 4 5 6 6 1 6ಕ್ಕೆ 1 ಅಂದ್ರೆ ಸರ್ 1 ಅನ್ನೋದು ಉತ್ತರ ಹೆಸರು. ಆಪ್ಷನ್ ನಂಬರ್ ಎ. ನೋಡ್ರಿ, ಇಂಥ ಪ್ರಶ್ನೆ ದೊಡ್ಡ ಪ್ರಶ್ನೆಗೆ ಸರ್ ಉತ್ತರ ಬರೀ 1 ಅನ್ನೋದು ಬರತೈತ್ರಿ, ಹೌದಾ. 1 ಅನ್ನೋದು ಬರಾಕತ್ತೈತೆ ಅಂದ್ರೆ ನಾವು ವಿಚಾರ ಮಾಡ್ಬೇಕಾಗತ್ತಾ. ಎಸ್, ನೆಕ್ಸ್ಟ್ ಪ್ರಶ್ನೆ ಒಂದು ಇಲ್ಲಿ ಏನು ಕೇಳತ್ತನಪ್ಪ, ರಕ್ತ ಸಂಬಂಧಕ್ಕೆ ಸರ್ ಬ್ಲಡ್ ರಿಲೇಷನ್ ಸಂಬಂಧಪಟ್ಟಿರೋ ಒಂದು ಪ್ರಶ್ನೆ ಕೇಳತ್ತಾನ. ಭಾರಿ ಬೇಸಿಕ್ ಈಜಿ ಪ್ರಶ್ನೆ ಇರಬಹುದು ನನ್ನ ಪ್ರಕಾರ. ವಿಚಾರ ಮಾಡ್ರಿ, ವಿಚಾರ ಮಾಡಿಬಿಟ್ಟು ಹೇಳ್ರಿ ಏನು ಬರುತ್ತಾ. ಮಹಿಳೆಯೊಬ್ಬರ ಕಡೆಗೆ ಮುಖ ಮಾಡಿ ವ್ಯಕ್ತಿಯೊಬ್ಬ ಹೀಗೆ ಹೇಳಿದ. ಮಹಿಳೆಯೊಬ್ಬರ ಕಡೆಗೆ ಮುಖ ಮಾಡಿ ವ್ಯಕ್ತಿಯೊಬ್ಬ ಹೀಗೆ ಹೇಳಿದ, ಅವಳ ಒಬ್ಬನೇ ಸಹೋದರನ ಮಗ ನನ್ನ ಮಡದಿಯ ಸಹೋದರ. ಹಾಗಾದರೆ ಆ ಮಹಿಳೆಯೊಂದಿಗೆ ವ್ಯಕ್ತಿಗೆ ಏನಾಗಬೇಕು ಅನ್ನೋದೊಂದು ಪ್ರಶ್ನೆ ಕೊಟ್ಟರು. ಆಪ್ಷನ್ಸ್ ಕೂಡ ನೀಡಿದ್ದೀವಿ ಸರ್. ಆಪ್ಷನ್ ನಂಬರ್ ಎ ಸರ್ ತಾಯಿಯ ಸಹೋದರಿ, ಆಪ್ಷನ್ ನಂಬರ್ ಬಿ ಅಜ್ಜಿ, ಆಪ್ಷನ್ ನಂಬರ್ ಸಿ ಅತ್ತೆ ಅನ್ನೋದಿದಾರ ಸರ್, ಮಾವನ ಸಹೋದರಿ ಅನ್ನೋದು ಕೊಟ್ಟಿದ್ದೀವಿ. ಭಾರಿ ಬೇಸಿಕ್ ಪ್ರಶ್ನೆ ಐತಿ. ಸ್ಪಷ್ಟವಾಗಿ ಸೆಂಟೆನ್ಸ್ ಏನು ಓದ್ಕೊಂಡಿದಾರಪ್ಪ ಅಂದ್ರೆ ಈ ನ್ಯೂ ಸೆಂಟೆನ್ಸ್ನ ನೋಡ್ಕೋಬಹುದ್ರಿ. ಓಕೆ, SC ಕಾಸ್ಟ್ದವ್ರು ಯಾರಾದರೂ ಇದ್ದೀರಪ್ಪ ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಲೇಡೀಸ್ ಮಾತ್ರ ಮೆಸೇಜ್ ಬಂದೈತಿ. ನೀವು ಅಪ್ಲಿಕೇಶನ್ ಹಾಕಿದ್ರ, ಫ್ರೀ ಕೋಚಿಂಗ್ ಅಪ್ಲಿಕೇಶನ್ ಹಾಕಿದ್ರೆ ಅದು ನಿಮಗೆ ಮೆಸೇಜ್ ಬಂದೈತಿ. ನಾಳೆ ಕೂಡ ಮಾರ್ನಿಂಗ್ 9 ಗಂಟೆಗೆ ಮೈಸೂರು ಒಳಗೆ ಇರಬೇಕಾ. ಓಕೆ, ಬಾಯ್ಸ್ ಯಾರಾದರೂ SC ಒಳಗೆ ನೀವು ಅದು ಫ್ರೀ ಕೋಚಿಂಗ್ ಹಾಕಿದ್ರಪ್ಪ, ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಿರೋಂಗ, ಅವ್ರಿಗೆ ಯಾರಿಗೂ ಕೂಡ ಬಾಯ್ಸ್ಗೆ ಮೆಸೇಜ್ ಬಂದಿಲ್ಲ. ಮೆಸೇಜ್ ಬಂದರೆ ಖಂಡಿತವಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ನಿಮಗೆ ಮಾಹಿತಿ ಮುಟ್ಟಿಸ್ತೀವಿ ರೀ. ಓಕೆ, ಸೊ ನನ್ನ ಪ್ರಕಾರ ಕ್ಲಾಸ್ ಮಾಡಬೇಕು ಮಾಡಬಾರ್ದು ಏನೂ ಗೊತ್ತಾಗ್ತಿಲ್ಲ. ಐ ವಿಲ್ ಟ್ರೈ. ಆಯ್ತು ಅಂದ್ರೆ ಕ್ಲಾಸ್ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಸಾಧ್ಯವಾದ್ರೆ. ಮತ್ತು ಎಕ್ಸಾಮ್ ಹತ್ರ ಬರಕತ್ತೈತಿ, ಓದ್ರಿ ಚೆನ್ನಾಗಿ ಅಂತ ಹೇಳ್ತಾ ಈ ಕ್ವಶನ್ ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಹೋಮ್ವರ್ಕ್ ಮುಗಿಸ್ಕೊಂಡು ಬರ್ರಿ. ಓಕೆ, ಅದೇ ಹೇಳಿರೋ ಮಾಹಿತಿ ಪ್ರಕಾರ ಏನೈತ್ರಿ ಸರ್, ಸಿಂಪಲ್ ಆಗಿ PDF ಇದಾವೆ, ಈಜಿ PDF ಅನ್ನಿಸ್ತಾವ. ಕನ್ನಡದೊಳಗಿದಾವ್ರಿ. SSC JD RPF ಕಾನ್ಸ್ಟೇಬಲ್ ಸಂಬಂಧಪಟ್ಟವ್ರಿಗೆ ಯಾರಾದರೂ ಅಪ್ಲಿಕೇಶನ್ ಹಾಕಿದಿರಿ, ಎಲ್ಲರೂ ಕೂಡ ಹಾಕಿದಿರಿ, ತಯಾರಿ ಕೂಡ ನಡೆಸ್ತಾ ಇದ್ರಿ. ಕೇವಲ ನೀವು 99 ರೂಪೀಸ್ ಪೇ ಮಾಡಿಬಿಟ್ಟು, ಇದೇ ನಮ್ಮ ಫೋನ್ ನಂಬರ್ ಇದೆ, ಇದೇ ನಮ್ಮ ಫೋನ್ಪೇ ನಂಬರ್ ಇದೆ, ಇದೇ ಕೂಡ ವಾಟ್ಸಪ್ ನಂಬರ್ ಇದೆ, ಪರ್ಸ್ನಲ್ ನಂಬರ್ ಕೂಡ ಇದೇ ಇದ್ರಿ. ಕೇವಲ 99 ರೂಪೀಸ್ ಪೇ ಮಾಡಿಬಿಟ್ಟು 50 PDF ನೀವು ಆಯ್ಕೆ ಮಾಡ್ಕೋಬೋದು. PDFಗಳ ಸಂಖ್ಯೆ 50 ಇದಾವ, ಕನ್ನಡ ಒಳಗಿರತ್ತಾ. PDFನ ತಗೋರಿ, ಯೂಸ್ ಮಾಡ್ಕೊಳ್ರಿ, ಓದ್ರಿ ಅಂತ ಹೇಳ್ತಾ ಇನ್ನು 2 ಡೇಸ್, ನಾಳೆ ನಾಡಿದ್ದು ಗುರುವಾರ 10 ಗಂಟೆಗೆ ಅಂದ್ರೆ RRB D ಗ್ರೂಪ್ PDF ನಿಮಗೆ ಲಾಂಚ್ ಆಗುತ್ತಾ. ಓಕೆ, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್, ಲವ್ ಯು ಸೋ ಮಚ್ ಆಲ್. ಸೊ ಸಾಧ್ಯವಾದ್ರೆ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ನಿಮಗೆ PDF ಮುಖಾಂತರ ನಿಮಗೆ PDF ಕೊಟ್ಟು ನಿಮ್ಮ ಟಚಿಂಗ್ ಲೈನನ್ನು ಇಟ್ಕೊಂಡಿರ್ತೀನಿ. ಡೋಂಟ್ ವರಿ. ಓಕೆ.
ಬಾಯ್, ಲವ್ ಯು, ಟಾಟಾ, ಮಿಸ್ ಯು ಆಲ್.